ದೇವರು ಕೊಟ್ಟ ಕೃಪೆಗೋಸ್ಕರ ನಾನು ಸ್ತೋತ್ರ ಮಾಡುತ್ತೇನೆ. ನಮ್ಮ ಭಾರತ ದೇಶದ ಅನೇಕರು ಕೊರೋನಾ ರೋಗದಿಂದ ನರಳಾಡ್ತಾ ಇದ್ದಾರೆ. ಆದ್ರೆ ದೇವರು ಅವರನ್ನು ಮುಟ್ಟಿ ಗುಣಪಡಿಸಲಿ. ಕರ್ತನ ಒಂದು ಪ್ರಸನ್ನತೆಯು ಅವರನ್ನು ನಡೆಸಲಿ. ಈಗಾಗಲೇ 9 ಲಕ್ಷ ಹತ್ತಿರ ಜನಸಂಖ್ಯೆಯು ಇದಾಗಿದೆ. ದೇವರಿಗೆ ಸ್ತೋತ್ರ. 6 ಲಕ್ಷ ಜನರು ಗುಣವಾಗಿದ್ದಾರೆ. ಉಳಿದ ಜನರು ಗುಣವಾಗಲಿ. ನಾವು ನಿರಂತರವಾಗಿ ನಾವು ಭಾರತ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಾವು ಕಳೆದ 2 ವಾರಗಳು ಯೆರೂಸಲೇಮ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಯೆರೂಸಲೇಮ್ ಪಟ್ಟಣವು ಕರ್ತನಿಂದ ಆರಿಸಲ್ಪಟ್ಟ ಒಂದು ಪಟ್ಟಣ. ಯೆರೂಸಲೇಮನ್ನು ದೇವರು ತನಗೋಸ್ಕರ ಆರಿಸಿಕೊಂಡನು. ಆ ಯೆರೂಸಲೇಮನ್ನು ಬೆಟ್ಟಗಳಿಂದ ಸುತ್ತಲೂ ಆವರಿಸಿ ಕಾಯುತ್ತಾನೆ. ಅದೇ ರೀತಿಯಲ್ಲಿ ತನ್ನ ಮಕ್ಕಳನ್ನು ಕಾಯುತ್ತಾನೆ ಎಂಬುದಾಗಿ ನಾವು ಕೀರ್ತನೆ ನೋಡಿದ್ದೇವೆ. ಮತ್ತು ಯೆರೂಸಲೇಮ್ ಪಟ್ಟಣಕ್ಕೆ ಆಶ್ರಯವಾಗಿ ದೇವರು ಅದನ್ನು ಪೌಳಿ ಕೋಡೆಗಳಲ್ಲಿ ಇಟ್ಟಿದ್ದಾನೆ. ಆ ಪೌಳಿ ಕೋಡೆಗಳು ಯೆರೂಸಲೇಮ್ ಪಟ್ಟಣವನ್ನು ಮತ್ತು ಯೆರೂಸಲೇಮ್ ದೇವಾಲಯವನ್ನು ಕಾಯುವುದಕ್ಕೋಸ್ಕರ ದೇವರು ಇಟ್ಟ ಒಂದು ಪೌಳಿ ಕೋಡೆಯ ಫೋರ್ಟ್ರೆಸ್ ಆಫ್ ಸ್ಟ್ರೆಂತ್ ಆಫ್ ಯೆರೂಸಲೇಮ್. ಬೇಬಿ ಕರ್ತನು ಆ ಒಂದು ಪೌಳಿ ಕೋಡೆಗಳಿಂದ ಯೆರೂಸಲೇಮನ್ನು ಆವರಿಸಿ ಕಾಯ್ದ ಹಾಗೆ ನಮ್ಮನ್ನು ಸಹ ಆವರಿಸಿ ಕಾಯ್ತಾರೆ. ನಾನು ಹೇಳಿದ ಯೆರೂಸಲೇಮ್ ಪಟ್ಟಣವು ಹೇಗೆ ಪ್ರಾರಂಭವಾಯಿತು ಲಾಸ್ಟ್ ವೀಕ್ ನಾವು ನೋಡಿದ್ದೇವೆ. ಅದು ಮೆಲ್ಕಿಸೆದೇಕ್ ರಾಜನ ಕಿಂಗ್ ಮೆಲ್ಕಿಸೆದೇಕ್ ಅವನ ಕಾಲದಿಂದ ಅದು ಯೆರೂಸಲೇಮ್ ಪಟ್ಟಣವು ಅವನ ಆಳ್ವಿಕೆಯಲ್ಲಿದ್ದು ಅಬ್ರಹಾಮನು ಅಲ್ಲಿ ತನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸಿಕೊಳ್ಳಿಕ್ಕೆ ಹೋಗಿದನು. ಅದಾದ ಮೇಲೆ ಅದು ಕಾನಾನಿಯರ ಜಬೂಸ್ಯರ ಹಸ್ತಕ್ಕೆ ಹೋಯಿತು. ಮತ್ತೆ ದಾವೀದನು ಮತ್ತು ಸೈನಿಕರು ಅದನ್ನು ಗೆದ್ಕೊಂಡ್ರು. ಮತ್ತು ಅವನ ಮಗನಾದ ಸೊಲೊಮೋನನು ಅಲ್ಲಿ ದೇವಾಲಯವನ್ನು ಕಟ್ಟಿದನು. ಅಲ್ಲಿ ಈಗಾಗಲೇ ಗೋಡೆಗಳಿತ್ತು. ಮತ್ತು ದಾವೀದನು ಗೋಡೆಗಳನ್ನು ಕಟ್ಟಿದನು ಮತ್ತು ಸೊಲೊಮೋನನು ಗೋಡೆಗಳನ್ನು ರಿಪೇರ್ ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 409 ವರ್ಷಗಳು ಆದ ಮೇಲೆ ನಿಯರ್ಲಿ 500 years 500 ವರ್ಷಗಳು ಸಾಧಾರಣವಾಗಿ ಆಗಿದ ಮೇಲೆ ಅರಸನಾದ ನೆಬೂಕದ್ನೆಚ್ಚರ್ ಬಾಬಿಲೋನ್ ಸಾಮ್ರಾಜ್ಯದಿಂದ ಬಂದು ಆ ದೇವಾಲಯವನ್ನು ಅವನ್ನೆಲ್ಲ ನಾಶ ಮಾಡಿ ಬೆಂಕಿಯಿಂದ ಸುಟ್ಟಾಕಿ ಹೋಗಿದರು. ಅದಾದ ಮೇಲೆ ದೇವರು ಯೆರೆಮೀಯನ ಮುಖಾಂತರ ಹೇಳಿದ ಹಾಗೆ 70 ವರ್ಷಗಳು ಆದ ಮೇಲೆ ತನ್ನ ಜನರನ್ನು ಬಿಡುಗಡೆ ಕೊಟ್ಟು ಬಾಬಿಲೋನ್ ದೇಶದಿಂದ ಬಂದು ಜೆರುಬ್ಬಾಬೆಲ್ ಮತ್ತು ಜೋಶುವ ಅವರ ಮುಖಾಂತರವಾಗಿ ಆ ಯೆರೂಸಲೇಮ್ ಗೋಡೆಗಳನ್ನು ಕಟ್ಟಿದರು. ಯೆರೂಸಲೇಮ್ ಆಲಯವನ್ನು ಕಟ್ಟಿದರು, ದೇವಾಲಯವನ್ನು ಕಟ್ಟಿದರು. ಅದಾದ ಮೇಲೆ ನೆಗೋಮಿಯನ್ ಎಂಬ ವ್ಯಕ್ತಿಯು ಯೆರೂಸಲೇಮ್ ಗೋಡೆಗಳನ್ನು ಕಟ್ಟಲಿಕ್ಕೆ ಅವನು ಟ್ರೈ ಮಾಡ್ತಾ ಇದ್ದಾನೆ. ಇವತ್ತು ನಾವು ಅದನ್ನು ಕಲಿಯಲಿಕ್ಕಿದ್ದೇವೆ. ಯೆರೂಸಲೇಮ್ ಗೋಡೆಗಳನ್ನು ಹೇಗೆ ನಾವು ಕಟ್ಟುವುದು. ಯೆರೂಸಲೇಮ್ ಎಂದು ಹೇಳುವ ಸಮಯದಲ್ಲಿ ನಮ್ಮ ವೈಯಕ್ತಿಕ ಜೀವನ ಮತ್ತು ಸಭೆ, ಕುಟುಂಬ ಎಲ್ಲ ಯೆರೂಸಲೇಮಿಗೆ ನಾವು ಹೋಲಿಸಬಹುದು. ಆದ ಕಾರಣ ಯೆರೂಸಲೇಮ್ ಪಟ್ಟಣಕ್ಕೆ ಆಶ್ರಯವಾಗಿ ಬಂದ ಗೋಡೆಗಳು ಅದನ್ನು ಯೆಬೂಸ್ಯರು, ಕಾನಾನ್ಯರು ಮತ್ತೆ ದಾವೀದನು, ಸೊಲೊಮೋನನು ಅದನ್ನು ಕಟ್ಟಿದರು. ಆದ್ರೆ ಈ ಒಂದು ಅವರ ಗೋಡೆಗಳನ್ನು ನೆಬೂಕದ್ನೆಚ್ಚರ್ ಅರಸನು ಅದನ್ನು ಒಡೆದಾಕಿದನು. ಈಗ ಅಲ್ಲಿ ಆಶ್ರಯವಿಲ್ಲ. ಈಗ ಪುನಃ ನೆಗೋಮಿ ಎಂಬ ವ್ಯಕ್ತಿಯು ಆ ಪೌಳಿ ಗೋಡೆಗಳನ್ನು ಕಟ್ಟಲಿಕ್ಕೆ ಅವನು ಟ್ರೈ ಮಾಡ್ತಾ ಇದ್ದಾನೆ. ಕರ್ತನು ಅವನ ಜೊತೆಯಲ್ಲಿ ಇದ್ದು ಸಹಾಯ ಮಾಡಿ ಅದು ಕಟ್ಟಿ ಮುಗಿಸಲಿಕ್ಕೆ ಅನುಗ್ರಹಿಸ್ತಾರೆ. ಅದನ್ನು ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ. ನೆಗೋಮಿಯನ ಗ್ರಂಥದಲ್ಲಿ ಅವನು ಯಾವ ರೀತಿಯಲ್ಲಿ ಆ ಗೋಡೆಗಳನ್ನು ಕಟ್ಟಿದನು, ಅದು ನಮ್ಮ ಜೀವನಕ್ಕೆ, ನಮ್ಮ ಸಭೆಗೆ ಯಾವ ರೀತಿಯಲ್ಲಿ ಆಶೀರ್ವಾದವಾಗಿ ಇರುತ್ತದೆ ಎಂಬುದಾಗಿ ನಾವು ಕಲಿಯಲಿಕ್ಕಿದ್ದೇವೆ. The book of Nehemiah chapter 1. ನೆಗೋಮಿಯನ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ತೆಗೆದವರು ಓದೋಣ. The words of Nehemiah, the son of Hakaliah. It came to pass in the month of Chislev, in the 20th year, as I was in Shushan the citadel, that Hanani, one of my brethren, came with men from Judah, and I asked them concerning the Jews and who had escaped, who had survived the captivity, and concerning Jerusalem. Okay, ಈ 3 ವಚನಗಳಲ್ಲಿ ನಾವು 3 ವ್ಯಕ್ತಿಗಳ ಹೆಸರನ್ನು ನೋಡುತ್ತೇವೆ. ಅಕಾಲಿಯನ ಮಗನಾದ ಅಗಾಲಿಯನ್ ಎಂಬ ವ್ಯಕ್ತಿಯ ಒಂದು ವ್ಯಕ್ತಿ ಬಗ್ಗೆ ಹೇಳ್ತೇವೆ. ಅದು ನೆಗೋಮಿಯ ಅವರ ತಂದೆ ಹೆಸರು.
ಮತ್ತು ಇಲ್ಲಿ ನೆಗೋಮಿ ಅಂತ ಹೆಸರಿದೆ. ಮತ್ತು 3ನೇ ವಚನದಲ್ಲಿ ಇನ್ನೊಂದು ವ್ಯಕ್ತಿ ಸಹ ಇದ್ದಾರೆ, ಹನಾನಿಯ ಎಂಬ ವ್ಯಕ್ತಿ ಸಹ ಅಲ್ಲಿ ಇದ್ದಾನೆ. ಈ 3 ವ್ಯಕ್ತಿಗಳ ಮಧ್ಯದಲ್ಲಿ, ಹೆಸರುಗಳ ಮಧ್ಯದಲ್ಲಿ ಒಂದು ಸಂಬಂಧವನ್ನು ನಿಮಗೆ ತಿಳಿಪಡಿಸಲು ನಾನು ಬಯಸುತ್ತೇನೆ. ಒಂದು, ನೆಗೋಮಿನ ತಂದೆ ಹೆಸರು ಅಗಾಲಿಯ. ಅದಕ್ಕೆ ಅರ್ಥ ಏನಂದ್ರೆ, ಮೀನಿಂಗ್ ಏನಂದ್ರೆ, ಹೂ ವೇಟ್ಸ್ ಫಾರ್ ದ ಲಾರ್ಡ್. ಇನ್ನೊಂದು ಅರ್ಥ ಸಹ ಇದೆ, ಹೂ ಜೆಗೋವಾ ಎನ್ಲೈಟನ್. ಯೆಹೋವನಿಗೋಸ್ಕರ ಕಾಯ್ದಿರುವವನು, ಕಾಯ್ತಾ ಇರುವವನು. ಹೂ ವೇಟ್ಸ್ ಫಾರ್ ದ ಲಾರ್ಡ್. ಅಹಾಲಿಯ ಎಂದ್ರೆ ದೇವರಿಗೋಸ್ಕರ ಕಾಯುವ ವ್ಯಕ್ತಿಯು. ಹೂ ವೇಟ್ಸ್ ಫಾರ್ ದ ಲಾರ್ಡ್. ಇನ್ನೊಂದು ಪದ ಹೇಳುತ್ತದೆ, ಹೂಮ್ ಜೆಗೋವಾ ಎನ್ಲೈಟನ್. ಯೆಹೋವನು ಪ್ರಕಾಶಗೊಳಿಸಿದವನು. ಇಲ್ಲಿ ಪ್ರಾರಂಭವಾಗ್ತದೆ, ಯೆಹೋವನಲ್ಲಿ ಕಾಯುವ ಇರುವ ಅನುಭವದಿಂದ ಪ್ರಾರಂಭವಾಗ್ತದೆ. ಯೆರೂಸಲೇಮ್ ಕೋಟೆಯು ಕಟ್ಟಲ್ಪಡಬೇಕಾದ್ರೆ ಮೊದಲನೇದಾಗಿ ಅಗಾಲ್ಯ ಎಂಬ ಪದದ ಅರ್ಥ ಏನಂದ್ರೆ, ಕರ್ತನಿಗೋಸ್ಕರ ಕಾಯ್ತಾ ಇರುವುದು. ನಮ್ಮ ಜೀವನ ಯಾವಾಗ ಬಿದ್ದು ಹೋಗ್ತದೋ, ನಮ್ಮ ಜೀವನವು ಯಾವಾಗ ನಾಶವಾಗ್ತದೋ, ನಾವು ಯಾವಾಗ ಸೋತು ಹೋಗ್ತೀವೋ, ಬಿದ್ದು ಹೋಗಿದೆ ಎಲ್ಲಾ ಕಾರ್ಯಗಳು ಪುನಃ ಕಟ್ಟಲಿಕ್ಕೆ ಮುಂಚಿತವಾಗಿ ನಾವು ಕಾಯಬೇಕಾಗಿದೆ. ಇಲ್ಲಿ ವ್ಯಕ್ತಿಗಳು ದೇವರ ಒಂದು ಪ್ರವಾದನೆ ನೆರವೇರುವುದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ದ ಪೀಪಲ್ ದರ್ ವೇಟಿಂಗ್ ಫಾರ್ ಗಾಡ್ಸ್ ಮೇ ಬಿ ದ ಟೈಮ್. ಕರ್ತನ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬಿಕಾಸ್ ಗಾಡ್ ಸೆಡ್ ಟು ಜೆರೆಮಿಯಾ ವೇಟ್ ಫಾರ್ 70 years. 70 ವರ್ಷ ಕಾಲಗಳು ನೀವು ಕಾಯಬೇಕೆಂಬುದಾಗಿ. 70 ವರ್ಷಗಳು ಆದ ಮೇಲೆ ನಾನು ಜನರನ್ನು ಪುನಃ ಹಿಂದಿರುಗಿ ತರುತ್ತೇನೆಂಬುದಾಗಿ. ಕರ್ತನಿಗೋಸ್ಕರ ಕಾಯ್ತಾ ಇರುವ ಅನುಭವ ಪ್ರಾಮುಖ್ಯವಾದ ವ್ಯಕ್ತಿಯಾಗಿದೆ. ಕರ್ತನಿಗೆ ಕಾಯ್ತಾ ಇರುವಾಗ ಅವನ ಮಗನ ಹೆಸರು ನೆಗೋಮಿಯ. ಅಗಾಲಿಯನ ಮಗನ ಹೆಸರು ನೆಗೋಮಿಯ. ನೆಗೋಮಿಯ ಎಂದ್ರೆ ಗಾಡ್ ಆಸ್ ಕಂಫರ್ಟರ್. ದೇವರು ಅವರನ್ನು ಆದರಣೆಗೊಳಿಸಿದನು. Those who wait for God, the God will comfort them. ಈಗ ನೀವು ಯಾವುದೇ ಒಂದು ವಿಷಯಕ್ಕೋಸ್ಕರ ನೀವು ದೇವರಲ್ಲಿ ಕಾಯ್ತಾ ಇರುವಾಗ ದೇವರ ಆದರಣೆ ಮೊದಲದಾಗಿ ನಿಮ್ಮ ಮೇಲೆ ಬರುತ್ತದೆ. ಕರ್ತನ ಆದರಣೆ, ದ ಕಂಫರ್ಟ್, ಕರ್ತನ ಸಂದೇಶವಿಕೆ ನಮ್ಮ ಮೇಲೆ ಬರುವಂತದಾಗಿದೆ. ಮೂರನೇದಾಗಿ ಕರ್ತನಕ್ಕೋಸ್ಕರ ಕಾಯ್ತಾ ಇದ್ರು, ಕರ್ತನ ಸಂದೇಶವಿಕೆ ಬಂತು. ಅದಾದ ಮೇಲೆ ಒಂದು 3ನೇ ವ್ಯಕ್ತಿ ಬರ್ತಾ ಇದ್ದಾನೆ, ಅವನ ಹೆಸರು ಅನಾನಿ. ಅನಾನಿ ಅಂದ್ರೆ ಗಾಡ್ ಈಸ್ ಗ್ರೇಸಿಯಸ್. ದೇವರು ಕೃಪಾಳು ದಯಾ ಪ್ರಭು ಅಲ್ಲದು ಕೃಪೆಯುಳ್ಳವನು. ದ ಗಾಡ್ ಈಸ್ ಗ್ರೇಸಿಯಸ್. ಈಗ ನಾವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೇವೋ ಆ ವಿಷಯದಲ್ಲಿ ದೇವರ ಒಂದು ಸಂದೇಶವಿಕೆ ಆದರೆ ನಮ್ಮ ಮೇಲೆ ಬಂದ ಮೇಲೆ ಕರ್ತನ ಕೃಪೆಯು ಬರುತ್ತದೆ ಆ ಕಾರ್ಯವನ್ನು ಮಾಡೋದಕ್ಕೋಸ್ಕರ. ಕರ್ತನ ಕೃಪೆಯು, ಈ 3 ವ್ಯಕ್ತಿಗಳ ಹೆಸರಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಕರ್ತನಲ್ಲಿ ನಾವು ಕಾಯ್ತಾ ಇರುವಾಗ ದೇವರ ಆದರಣೆ ಮತ್ತು ದೇವರ ಕೃಪೆಯು ನಮಗೆ ದೊರಕುವಂತದಾಗಿದೆ. Maybe the different names, but here together ನಾವು ಒಟ್ಟಾಗಿ ಇಲ್ಲಿ ಸೇರಿಸುವಾಗ ಆ 3 ಹೆಸರುಗಳು, they are one family because Agaliah is father, Negomiah is son, and Hanani is the brother. That one family, ಒಂದು ಕುಟುಂಬದವರು, ಮನೆಯವರು, means one family. So when they come together, the family, ಒಂದೇ ಮನೆಯವರಾಗಿ ನಾವು ಏಕ ಮನಸ್ಸುಳ್ಳವರಾಗಿರುವಾಗ, ಯಾವ ಕುಟುಂಬವು ಕರ್ತನಲ್ಲಿ ಕಾಯ್ತಾ ಇದೆಯೋ ಆ ಕುಟುಂಬಕ್ಕೆ ಆದರಣೆ, ಆ ಕುಟುಂಬಕ್ಕೆ ಕರ್ತನ ಕೃಪೆ. ಈ 3 ಹೆಸರುಗಳಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ರೀತಿಯಾಗಿ ಅಲ್ಲಿ ಆ ಯೆರೂಸಲೇಮ್ ಗೋಡೆಗಳನ್ನು ಕಟ್ಟುವ ಸೇವೆಯು ಪ್ರಾರಂಭವಾಗ್ತದೆ. ಈ 3 ವ್ಯಕ್ತಿಗಳಲ್ಲಿ ಒಂದು ವೇಳೆ ನೆಗಮಿಯನ ತಂದೆ ಇದ್ದನ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ
ನಮಗೆ ಅಷ್ಟೇನಿಲ್ಲ, ಬಟ್ ಅಣ್ಣ ತಮ್ಮ ಇಬ್ಬರು ಇದ್ದರು. ಈಗ ದೇವರಿಂದ ಆದನೆ ಹೊಂದಿದ ವ್ಯಕ್ತಿಯು ನೆಗೋಮಿಯ, ಕರ್ತನ ಕೃಪೆಯನ್ನು ಹೊಂದಿದ ವ್ಯಕ್ತಿಯು ಹನಾನಿ. ಇವರು ಇಬ್ಬರು ಸೇರುವ ಸಮಯ, ದೇವರ ಆದರಣೆ, ದೇವರ ಸಹಾಯವು ಸೇರುವ ಸಮಯ. ಈಗ ನೆಗೋಮಿಯನು ಬಾಬಿಲೋನ್ ಸಾಮ್ರಾಜ್ಯದಲ್ಲಿ, ಅಲ್ಲಿ ಅರಸನ ಅರಣ್ಮನೆಯಲ್ಲಿ ಅಲ್ಲಿ ಇದ್ದಾನೆ. ದೇವರ ಆದರಣೆ ಹೊಂದಿ ಅವನು ದೇವರಿಗೋಸ್ಕರ ಕಾಯ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವರ ಕೃಪೆ ಹೊಂದಿದ ವ್ಯಕ್ತಿ ಅನಾನಿಯ ಅವರ ಹತ್ರ ಹೋಗಿ ಮಾತಾಡುತ್ತಾನೆ. ದೇವರ ಕೃಪೆ ನಮ್ಮ ಮೇಲೆ ಬರುವಾಗ, ಕರ್ತನ ಕೃಪೆ ನಮ್ಮನ್ನು ಭೇಟಿ ಮಾಡುವಾಗ ನಮ್ಮನ್ನು ನಾನಾ ರೀತಿಯಲ್ಲಿ ನಮ್ಮನ್ನು ಉತ್ತೇಜನಗೊಳಿಸ್ತದೆ, ನಾನಾ ರೀತಿಯಲ್ಲಿ ನಮ್ಮನ್ನು ಎಬ್ಬಿಸುವಂತದಾಗಿದೆ. ಇಷ್ಟು ದಿನಗಳು ಅವನು ಪ್ರಾರ್ಥನೆ ಮಾಡ್ತಾ ಇದ್ದನು. ಆದರೆ ಕರ್ತನ ಕೃಪೆ ಹೊಂದಿದ ವ್ಯಕ್ತಿ ಹನಾನಿ ಬರುವಾಗ ಅವನ ಒಳಗಡೆ ಒಂದು ಭಾರ ಬರ್ತಾ ಇದೆ. ಹೇಳುತ್ತಾನೆ, ಸಭೆ ಹೇಗೆ ಇದೆ, ಯೆರೂಸಲೇಮ್ ದೇವಾಲಯ ಹೇಗೆ ಇದೆ, ಪಟ್ಟಣ ಹೇಗೆ ಇದೆ, ಅವಳಿ ಗೋಡೆಗಳು ಹೇಗೆ ಇದೆ, ಜನರು ಹೇಗೆ ಇದ್ದಾರೆ ಎಂಬುದಾಗಿ ಅವನು ಕೇಳುವವನಾಗಿದ್ದಾನೆ. ದೇವರಲ್ಲಿ ಕಾಯ್ತಾ ಇರುವವರು, ದೇವರ ದಯೆ ಹೊಂದಿದವರು ದೇವರ ಕೃಪೆಯ ಬಳಿಗೆ ಬರುವಾಗ ಅವರು ಕೇಳುತ್ತಾರೆ, ದೇವರೇ ನನ್ನ ಸಭೆಯ ಪರಿಸ್ಥಿತಿಯನ್ನು ನೋಡು ದೇವ, ನನ್ನ ಸಭೆಯ ಪರಿಸ್ಥಿತಿಯನ್ನು ನೋಡು ದೇವ. ಓಕೆ, ಈಗ ಬಂದವನು ಹೇಳುತ್ತಾ ಇದ್ದಾನೆ, ಯೆರೂಸಲೇಮ್ ಪಟ್ಟಣದಲ್ಲಿ ಇರುವ ಎಲ್ಲ ಪರಿಸ್ಥಿತಿಯನ್ನು ಹೇಳುತ್ತಾ ಇದ್ದಾನೆ. ಆ ಸಮಯದಲ್ಲಿ ನೆಗೋಮಿಯನು ಮಾಡಿದ ಕೆಲಸ, ಅವನು ಮಾಡಿದ 3 ಕೆಲಸಗಳು ನಾವು ಇಲ್ಲಿ ನೋಡುತ್ತೇವೆ. 1ನೇ ಅಧ್ಯಾಯ 4ನೇ ವಚನದಿಂದ ನಾವು ಕೊನೆಯ ತನಕ ಓದುವ 11ನೇ ವಚನ ತನಕ ಅವನು ಮೊದಲನೇದಾಗಿ ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ಅವನು ದೇವರಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ದೇವರಲ್ಲಿ ಕಾಯ್ತಾ ಇದ್ದು ದೇವರ ಆದರಣೆ ಹೊಂದಿ ದೇವರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ ವ್ಯಕ್ತಿಯು, ಕರ್ತನ ಆದರಣೆ ಹೊಂದಿದ ವ್ಯಕ್ತಿಯು, ದೇವರ ಕೃಪೆ ಅವನನ್ನು ಸಂಧಿಸಿದಾಗ ಅವನಿಗೆ ಭಾರ ಹೊಂದಿದವನಾಗಿ ಉಪವಾಸದಲ್ಲಿ ದೇವರ ಮುಖವನ್ನು ಹುಡುಕೋದಕ್ಕೋಸ್ಕರ ಅವನು ಹೋಗ್ತಾನೆ, ವಿಜ್ಞಾಪನೆ ಮಾಡುತ್ತಾನೆ. ಯಾರು ದೇವರ ಕೃಪೆಯನ್ನು ಸಂಧಿಸುತ್ತಾರೋ, ಕೀರ್ತನೆಯಲ್ಲಿ 85ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತದೆ, the truth and grace will meet. ಕೃಪೆಯು ಮತ್ತೆ ಸತ್ಯವು ಒಂದು ಸಂಧಿಸ್ತದೆ ಎಂಬುದಾಗಿ. ಕೃಪೆಯು ಸತ್ಯ ಒಂದಕ್ಕೊಂದು ಭೇಟಿ ಮಾಡುತ್ತದೆ ಎಂಬುದಾಗಿ ಕೀರ್ತನೆಯಲ್ಲಿ ಹೇಳ್ತದೆ. ಯಾಕಂದ್ರೆ ಕೃಪೆ ಯಾವಾಗ ಬರ್ತದೋ ಅದು ಸತ್ಯವನ್ನು ಅದು ಸಂಧಿಸಲಿಕ್ಕೆ ಪ್ರಾರಂಭವಾಗ್ತದೆ. ನಾವು ಯಾವಾಗ ದೇವರ ಕೃಪೆಯನ್ನು ಹೊಂದುತ್ತೀವೋ, ದೇವರ ಕೃಪೆ ನಮ್ಮನ್ನು ಮುಟ್ಟುವಾಗ ನಾವು ಸತ್ಯ ಎಂಬ ಯೇಸು ಕ್ರಿಸ್ತನನ್ನು ಸಂಧಿಸಲಿಕ್ಕೆ ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಹುಡುಕಲಿಕ್ಕೆ ನಾವು ಹೋಗುವರಾಗಿದೆ. ಇದು ನಡೆದ ಸಂಗತಿ. ಈಗ ನೆಗೋಮಿಯನು ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ದೇವರ ಮುಖವನ್ನು ಹುಡುಕ್ತಾ ಇದ್ದಾನೆ. ಕರ್ತನು ಅವನ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೋಸ್ಕರ ಕಾಯ್ತಾ ಇದ್ದಾನೆ. 2ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ಅವನೀಗ ರಾಜನ ಬಳಿಯಲ್ಲಿ ಹೋಗಿ ಮಾತಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಯಾವ ರೀತಿಯಲ್ಲಿ ರಾಜನಿಗೆ ತಿಳಿಸುವುದು, ನಾನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದಲ್ಲಿ ಒಂದು ಗೋಡೆಗಳನ್ನು ಹೇಗೆ ನಾನು ಕಟ್ಟುವುದು, ನನ್ನ ಜನರಿಗೆ ನಾನು ಹೇಗೆ ಸಹಾಯ ಮಾಡಲಿ ಎಂಬುದಾಗಿ ಒಳಗಡೆ ಪ್ರಾರ್ಥನೆಯೊಂದಿಗೆ ರಾಜನ ಬಳಿಯಲ್ಲಿ ಅವನು ಸೇವೆ ಮಾಡ್ತಾ ಇದ್ದಾನೆ. ಕರ್ತನ ಒಂದು ದಿನವೂ ಸರಿಯಾದ ಸಮಯ ಬಂದಾಗ ರಾಜನ ಮುಖಾಂತರವಾಗಿ ಕಾರ್ಯವನ್ನು ಮಾಡಿದನು. ರಾಜನು ಕೇಳಿದ ಎಲ್ಲಾ ಕಾರ್ಯಗಳನ್ನು ಕೊಟ್ಟನು. ನೀನು ಹೋಗಿ ಯೆರೂಸಲೇಮ್ ಪೌಳಿ ಗೋಡೆಗಳನ್ನು ಕಟ್ಟು, ನೀನೇನೆಲ್ಲಾ ಮಾಡಬೇಕೆಲ್ಲ ಕೊಡುತ್ತೇನೆ ಎಂಬುದಾಗಿ ರಾಜನು ಅವನ ಬಳಿಯಲ್ಲಿ ಕೊಟ್ಟು ಕಳಿಸುತ್ತಾನೆ. ಮೊದಲದಾಗಿ ಪ್ರಾರ್ಥನೆ ಮಾಡಿದನು, ಎರಡದಾಗಿ ಅರಸನ ಬಳಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡಿದನು. ತನ್ನ ಅಗತ್ಯಗಳೆಲ್ಲ ಎಲ್ಲವನ್ನು ಅವನು ತಿಳಿಪಡಿಸಲಿಕ್ಕೆ ಅವನು ಎಲ್ಲ ಇದಾಗಿದನು. ಹಿ ಅಪ್ರೋಚ್ ದ ವೇ, ರಾಜನನ್ನು ಅವನು ಅಪ್ರೋಚ್ ಮಾಡಿದನು ಸರಿಯಾದ ರೀತಿಯಲ್ಲಿ. ಒಂದು ವೇಳೆ ನಾವು ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ ಕೆಲವೊಮ್ಮೆ, ಆದ್ರೆ ಕೆಲ ವ್ಯಕ್ತಿಗಳನ್ನು ನಾವು ಅಪ್ರೋಚ್ ಮಾಡಲಿಕ್ಕೆ ನಾವು ಸೋತು ಹೋಗ್ತೇವೆ. ತಪ್ಪಾದ ರೀತಿಯಲ್ಲಿ ಅಪ್ರೋಚ್ ಮಾಡುವಾಗ ಅಲ್ಲಿ ಫೇಲಿಯರ್ ಆಗ್ತದೆ.
ಹೇಳಿ, ದೇವರೇ ನಾನು ಇಷ್ಟು ದಿನ ಉಪವಾಸ ಮಾಡಿದ್ದೇನೆ ಈ ಕಾರ್ಯಕ್ಕೋಸ್ಕರ, ಆದರೆ ಹೋಗಿದ ಸ್ಥಳದಲ್ಲಿ ನಾನು ಎಲ್ಲ ಕಳ್ಕೊಂಡಿದ್ದೇನೆ ದೇವರು. ಯಾಕಂದ್ರೆ ನೆಗೋಮಿಯನು ಅವನು ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡಿದ. ಬಿಕಾಸ್ ಈಸ್ ವೇಟೆಡ್ ವಿತ್ ಫಾಸ್ಟಿಂಗ್, ಅವನು ಉಪವಾಸದಲ್ಲಿ ಕಾಯ್ತಾ ಇದ್ದನು. ದ ಸೆಕೆಂಡ್ ಈ ಅಪ್ರೋಚ್ ದ ಕಿಂಗ್ ರೈಟ್ ವೇ, ಸರಿಯಾದ ರೀತಿಯಲ್ಲಿ ಅವನ ಅರಸನನ್ನು ಅವನು ಸಂಧಿಸಿದನು, ಎಲ್ಲ ವಿವರಣೆಯನ್ನು ಕೊಟ್ಟನು. ಮತ್ತೆ ಅವನು ಯೆರೂಸಲೇಮ್ ಪಟ್ಟಣಕ್ಕೆ ಬಂದ ಮೇಲೆ ಈ ಇನ್ಸ್ಪೆಕ್ಟರ್ ಅಂದ್ರೆ ಎಲ್ಲ ಪಟ್ಟಣವನ್ನು ಏನ್ ಮಾಡಿದಂದ್ರೆ ಸುತ್ತಲೂ ಅವನು ಸರ್ವೆ ಮಾಡಿದನು. ಸರ್ವೆ ಹೇಳೋದು ಕನ್ನಡದಲ್ಲಿ ಅಂದ್ರೆ ಇನ್ಸ್ಪೆಕ್ಟ್ ಮಾಡಿದ್ರೆ ಇನ್ಸ್ಪೆಕ್ಷನ್ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಇನ್ಸ್ಪೆಕ್ಷನ್. ಓಕೆ, ಅದು ಪರಿಶೀಲನೆ ಮಾಡಿದನು. ಅದು ಗೋಡೆ ಯಾಕೆ ಯಾವ ರೀತಿಯಲ್ಲಿ ಬಿದ್ದು ಹೋಗಿದೆ, ಅದು ಪಟ್ಟಣ ಹೇಗೆ ಎಂಬುದಾಗಿ ಅವನು ಯೆರೂಸಲೇಮ್ ಪಟ್ಟಣದಲ್ಲಿ ಬಂದು ಪರಿಶೀಲನೆ ಮಾಡಿದ ಮೇಲೆ ನಾಲ್ಕನೇದಾಗಿ ಅವನು ಜನರನ್ನು ಕರೆದು ಉತ್ತೇಜನ ಪಡಿಸನು. He encouraged the people. ಅವನು ಜನರನ್ನು ಯೆರೂಸಲೇಮ್ ಗೋಡೆಗಳನ್ನು ಕಟ್ಟಲಿಕ್ಕೆ ಉತ್ತೇಜನ ಪಡಿಸ್ತಾನೆ. ಕರ್ತನಿಗೆ ಕಾಯ್ತಾ ಇದ್ದವರು ಆದನೆ ಹೊಂದಿದರು. ಕರ್ತನ ಕೃಪೆ ಅವರನ್ನು ಸಂಧಿಸಿದಾಗ ಅವರಲ್ಲಿ ಆತ್ಮ ಭಾರ ಬಂತು. ಮತ್ತೆ ಉಪವಾಸದಲ್ಲಿ ದೇವರ ಮುಖ ಹುಡುಕಿದರು. ಸರಿಯಾದ ರೀತಿಯಲ್ಲಿ ಅರಸನನ್ನು ಭೇಟಿ ಮಾಡಿದನು ಮತ್ತು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿದನು ಪರಿಸ್ಥಿತಿಗಳನ್ನು. ನಾಲ್ಕನೇದಾಗಿ ಅವನು ಬಂದು ಜನರನ್ನು ಉತ್ತೇಜನಗೊಳಿಸಿದನು. ಈ ರೀತಿಯಾಗಿ ಯೆರೂಸಲೇಮ್ ಗೋಡೆಗಳು ಕಟ್ಟಲಿಕ್ಕೆ ಪ್ರಾರಂಭವಾಗ್ತದೆ. ಸ್ಟೆಪ್ ಬೈ ಸ್ಟೆಪ್, ಒಂದು ರೀತಿಯಲ್ಲಿ ಯೆಹೋವನ ಕಾಲದಲ್ಲಿ, ನೆಗೋಮಿಯನ ಕಾಲದಲ್ಲಿ ಈ ರೀತಿಯಾಗಿ ಯೆರೂಸಲೇಮ್ ಪೌಳಿ ಗೋಡೆಗಳು ಕಟ್ಟಲಿಕ್ಕೆ ಪ್ರಾರಂಭವಾಗ್ತದೆ. ಸರಿ, ಅವರು ಕಟ್ಟಿದ ಯೆರೂಸಲೇಮ್ ಗೋಡೆಗಳಿಗೆ 12 ಬಾಗಿಲಿತ್ತು. ಆ 12 ಬಾಗಿಲ ಬಗ್ಗೆ ನಾನು ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. There were 12 gates. Now I think maybe 8 or 9, I don't know. Now in the present time in Jerusalem, ಈಗ 8 9 I don't know ಎಷ್ಟಿದೆ ಅಂತ ಗೊತ್ತಲ್ಲ. ಆದರೆ ನೆಗೋಮಿಯನು ಯೆರೂಸಲೇಮ್ ಗೋಡೆಯನ್ನು ಕಟ್ಟುವಾಗ ಅಲ್ಲಿ ಯೆರೂಸಲೇಮ್ ಪಟ್ಟಣದ ಸುತ್ತಲೂ 12 ಬಾಗಿಲುಗಳು ಇತ್ತು. ಆ 12 ಬಾಗಿಲುಗಳು ಕ್ರೈಸ್ತ ಜೀವನಕ್ಕೆ ನಮ್ಮ ಜೀವನದಲ್ಲಿ ತೋರಿಸಿಕೊಡುವ ಆತ್ಮೀಗ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ನಾವು ಯೆರೂಸಲೇಮ್ ಗೋಡೆಗಳನ್ನು ಕಟ್ಟಿ ಅದಕ್ಕೆ ಬಾಗಿಲು ಹಾಕುವಾಗ ಸರಿಯಾದ ರೀತಿಯಲ್ಲಿ ಸರಿಯಾದ ಬಾಗಿಲು ಇಡುವ ಸಮಯದಲ್ಲಿ ಯಾವ ರೀತಿಯಲ್ಲಿ ಆ ಯೆರೂಸಲೇಮ್ ಪಟ್ಟಣವು ಕಾಯಲ್ಪಡುತ್ತದೆ ಎಂಬುದಾಗಿ ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಗ ಜೀವನವೂ ಸಹ ಈ ಬಾಗಿಲುಗಳು ಯಾವ ರೀತಿಯಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಆತ್ಮೀಗ ಜೀವನಕ್ಕೆ ಹೋಲಿಸಿ ಅದರಂದೇ ನಾವು ನಡೆಯುವಾಗ ನಮಗೆ ಆತ್ಮೀಗ ಜೀವನದಲ್ಲಿ ಯಾವ ಆಶೀರ್ವಾದಗಳು ಸಿಗ್ತದೆ ಎಂಬುದಾಗಿ ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ. ನಾವು ಹೋಗೋಣ, ಒಂದೊಂದು ಬಾಗಿಲುಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ದ ಫಸ್ಟ್, ಉತ್ತರ ಭಾಗದಿಂದ ಅವರು ಪಶ್ಚಿಮಕ್ಕೆ ಪ್ರಾರಂಭಿಸುತ್ತಾರೆ. ದ ಫಸ್ಟ್, ದ ನಾರ್ತ್ ಸೈಡ್, ನಾರ್ತ್ ಇಂದ ಪಶ್ಚಿಮಕ್ಕೆ ಹೋಗಿ ಮತ್ತೆ ಸೌತ್ ಬಂದು ಮತ್ತೆ ಈಸ್ಟ್ ಬಂದು ಮತ್ತೆ ನಾರ್ತ್ ಗೆ ಹೋಗ್ತಾರೆ. ಯೆರೂಸಲೇಮ್ ಪಟ್ಟಣವು ಉತ್ತರ ಭಾಗದಿಂದ ಪಶ್ಚಿಮಕ್ಕೆ ಗೋಡೆಗಳು ಕಟ್ಕೊಂಡು ಮತ್ತೆ ತಕ್ಷಣ ಸೌತ್ ಬರ್ತಾರೆ ಮತ್ತು ಸೌತ್ ಇಂದ ಈಸ್ಟ್ ಪೂರ್ವಕ್ಕೆ ಬಂದು ಮತ್ತೆ ನಾರ್ತ್ ಹೋಗ್ತಾರೆ. ನಾನು ಒಂದೊಂದಾಗಿ ಬರ್ತೇನೆ. ನಾರ್ತ್ ಫಸ್ಟ್ ಗೇಟ್ ಶೀಪ್ ಗೇಟ್ ಅಂತ ಹೇಳ್ತಾರೆ. ಕುರಿ ಬಾಗಿಲು, ಕುರಿ ಬಾಗಿಲು. ಅದು ನೆಗೆಮಿಯನ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದೆ. ನೆಗೆಮಿಯನ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದೆ. ಯಾರಾದ್ರೂ ಓದೋಣ. ಮಹಾಯಾಜಕನಾದ ಎಲಿಯಾಷೀಬನು ಅವನ ಕುಟುಂಬದ ಯಾಜಕರು ಕುರಿ ಬಾಗಿಲುಗಳನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ಓಕೆ, ಇಲ್ಲಿ ಹೇಳ್ತೇವೆ ಮಗ ಯಾಜಕನು, ದ ಹೈ ಪ್ರೀಸ್ಟ್, ಅವನು ಮತ್ತು ಅವನ ಕುಟುಂಬದವರು ಕುರಿ ಬಾಗಿಲನ್ನು ಕಟ್ಟಿದರು. ಯಾಜಕರು ದೇವರ ಸನ್ನಿಧಾನದಲ್ಲಿ ಅವರು ಸೇವೆ ಮಾಡುವರು. ಆದ ಕಾರಣ ದೇವರ ಆಲಯದಲ್ಲಿ ಸೇವೆ ಮಾಡಬೇಕಾದ್ರೆ
ಅವರಿಗೆ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಲಿಕ್ಕೆ ಕುರಿಗಳು ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ. ಆದ ಕಾರಣ ಮಹಾ ಯಾಜಕರು, ದ ಹೈ ಪ್ರೀಸ್ಟ್, he repaired the first the gate of sheep. ಅಂದ್ರೆ ಅವರು ಕುರಿ ಬಾಗಿಲನ್ನು ಮೊಟ್ಟ ಮೊದಲು ಅವರು ರಿಪೇರ್ ಮಾಡಿ ಅದನ್ನು ಕಟ್ಟಿದರು. ಯಾಕಂದ್ರೆ ಕುರಿಗಳು ಒಳಗಡೆ ಬರಬೇಕು. ಕುರಿ ಬಾಗಿಲು ಯಾಕೆಂದ್ರೆ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ. ದ ಫಸ್ಟ್ ದ ಪ್ರೀಸ್ಟ್, ಯಾಜಕನು ಮೊದಲದಾಗಿ ಕಟ್ಟಲಿಕ್ಕೆ ಪ್ರಾರಂಭಿಸಬೇಕು. ಸಭೆಯನ್ನು ಕಟ್ಟುವ ವ್ಯಕ್ತಿಯು ಮೊದಲನೇ ವ್ಯಕ್ತಿ ಯಾರಂದ್ರೆ ಯಾಜಕನು, ದೇವರ ಸೇವಕನು. ದೇವರ ಸನ್ನಿಧಾನದಲ್ಲಿ ನಿಂದು ಪ್ರಾರ್ಥನೆಯಲ್ಲಿ ದೇವರು ತನಗೆ ಕೊಟ್ಟ ಆ ಬಾಗಿಲನ್ನು ಅವನು ಕಟ್ಟಬೇಕು. ಮೀನ್ಸ್ ಆರಾಧನೆ, ದೇವರ ಯಜ್ಞಗಳನ್ನು ಬರಲಿಕ್ಕೆ ಅವನು ಬಾಗಿಲುಗಳನ್ನು ಸಿದ್ಧ ಮಾಡಬೇಕು. ದೇವರಿಗೆ ಸಜೀವ ಯಜ್ಞವಾಗಿರುವಂತ ಎಲ್ಲಾ ಆರಾಧನೆ ಯಜ್ಞಗಳನ್ನು, ಸ್ತೋತ್ರ, ಆನಂದ ಯಜ್ಞ, ಸಮಾಧಾನ ಯಜ್ಞ, ಬೇರೆ ಬೇರೆ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ದ ಸ್ಯಾಕ್ರಿಫೈಸ್ ಆಫ್ ಡಿಫರೆಂಟ್ ಬೇರೆ ಬೇರೆ ರೀತಿಯಲ್ಲಿ ಸತ್ಯವೇದದಲ್ಲಿ ಬಲಿಗಳು, ಯಜ್ಞಗಳು ಬರೆಯಲ್ಪಟ್ಟಿದೆ. ಒಂದು ಯಜ್ಞಗಳನ್ನು, ಬಲಿಗಳನ್ನು ದೇವರ ಸನ್ನಿಧಾನಕ್ಕೆ ಯಾಜಕನು ತೆಗೆದುಕೊಂಡು ಬರಬೇಕಾದ್ರೆ ಅದಕ್ಕೆ ಕುರಿ ಬಾಗಿಲು ಅದು ಪ್ರಾಮುಖ್ಯವಾಗಿದೆ. ಆರಾಧನೆಗೆ ಬಾಗಿಲುಗಳು ತೆರೆಯಲ್ಪಡಬೇಕು. ಆರಾಧನೆಗೆ ಬಾಗಿಲುಗಳನ್ನು ಸಿದ್ಧಪಡಿಸಬೇಕು. ಸಭೆಯಲ್ಲಿ ಸೇವಕನು ಮಾಡಬೇಕಾದ ಪ್ರಾಮುಖ್ಯವಾದ ಕೆಲಸ. ಇವತ್ತು ಸಭೆಯಲ್ಲಿ ಹಾಡುಗಳಿದೆ, ನಾನು ಇಲ್ಲಂತ ಹೇಳುವುದಿಲ್ಲ, ಎಲ್ಲ ಮಾಡುತ್ತೇವೆ. ಬಟ್ ದ ವರ್ಷಿಪ್, ದ ಟ್ರೂ ವರ್ಷಿಪ್, ನಿಜವಾದ ಆರಾಧನೆ, ಕರ್ತನನ್ನು ಸತ್ಯದಿಂದ ಆತ್ಮದಿಂದ ಭಯ ಭಕ್ತಿಯಿಂದ ಆರಾಧನೆ ಮಾಡುವ ಸಮಯ. ರೋಮವಾರದ ಪತ್ರಿಕೆಯಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ 12ನೇ ಅಧ್ಯಾಯದಲ್ಲಿ, ಪ್ರಿಯರೇ, ನಿಮ್ಮ ದೇಹಗಳನ್ನು ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಿರಿ, ಅದು ದೇವರಿಗೆ ಮೆಚ್ಚುಗೆಯಾದ ಆರಾಧನೆ, ದೇವರಿಗೆ ಇಷ್ಟವಾದ ಆರಾಧನೆ. ಆತ್ಮಗಳನ್ನು ದೇವರಿಗೆ, ಕುರಿಗಳನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುವ ರೀತಿಯಲ್ಲಿ ಆರಾಧನೆಯಲ್ಲಿ ನಡೆಸಬೇಕು. ಕುರಿ ಬಾಗಿಲು, ಕುರಿಗಳನ್ನು ಸರಿಯಾದ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಯಜ್ಞ ವೇದಿಯ ಬಳಿಗೆ ಆರಾಧನೆಯಲ್ಲಿ ಬಲಿಯಾಗಿ ಸಮರ್ಪಿಸುವ ರೀತಿಯಲ್ಲಿ ಆರಾಧನೆ ಮಾಡಬೇಕು. ಇದು ಯಾಜಕನ ಕೆಲಸ, ಇದು ಸೇವಕನ ಕೆಲಸ. ಇವತ್ತು ಸಭೆಯು ಬೆಳೆಯಬೇಕಾದ್ರೆ, ಸಭೆಯು ಕಾಯಲ್ಪಡಬೇಕಾದ್ರೆ, ಸಭೆಯು ಸ್ಥಿರವಾಗಿ ನಿಂತುಕೊಳ್ಳಬೇಕಾದ್ರೆ ನಾವು ಯಾಜಕರಾಗಿ, ಸೇವಕರಾಗಿ ಇಟ್ಟುಕೊಂಡು ಬರುವಂತ ಕುರಿಗಳನ್ನು ಕರ್ತನ ಸನ್ನಿಧಾನದಲ್ಲಿ ಸರಿಯಾದ ರೀತಿಯಲ್ಲಿ ಯಜ್ಞವಾಗಿ ಸಮರ್ಪಿಸಿಕೊಡಬೇಕು. ದಿಸ್ ಮೈ ಹಾರ್ಟ್ ಡಿಸೈರ್, ಇದು ನನ್ನ ಹೃದಯ ಒಂದು ಆಸೆ ಆಗಿದೆ. ಎಲ್ಲ ಸೇವಕರಲ್ಲಿಯೂ ಕರ್ತನ ಅಭಿಷೇಕ ಬರಲಿ. ಸಭೆಗೆ ಬರುವಂತ ಪ್ರತಿಯೊಂದು ಕುರಿಗಳನ್ನು ದೇವರ ಸನ್ನಿಧಾನದಲ್ಲಿ ಸಜ್ಜೆ ಯಜ್ಞವಾಗಿ ಸಮರ್ಪಿಸಿಕೊಡಲಿಕ್ಕೆ ನಡೆಸುವ ಅಂದ ಯಾಜಕರಾಗಿ ದೇವರು ಮಾರ್ಪಡಿಸುವಂತೆ, ಅಂತ ಅಭಿಷೇಕ ದೇವರು ಅವರು ಕೊಡುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಎರಡನೇದಾಗಿರುವಂತ ಬಾಗಿಲನ್ನು ನಾವು ನೋಡುತ್ತೇವೆ. ದ ಸೆಕೆಂಡ್, ದ ಗೇಟ್, ಚಾಪ್ಟರ್ 3 verse 2, ಫಿಶ್ ಗೇಟ್ ಅಂದ್ರೆ ಮೀನಿನ ಬಾಗಿಲು ಎಂಬುದಾಗಿ ಹೇಳ್ತದೆ. ಮೀನಿನ ಬಾಗಿಲು, ಅಲ್ಲಿ ಮೀನುಗಳು ಬರುವಂತ ಬಾಗಿಲು. ಯೆರೂಸಲೇಮ್ ಪಟ್ಟಣಕ್ಕೆ ಅಲ್ಲಿ ಜನರು ಮೀನುಗಳನ್ನು ಹೊತ್ಕೊಂಡು ಬರ್ತಾರೆ. ಗಲಿಲೆಯ ಸಮುದ್ರದಿಂದ ಅಲ್ಲಿ ಮೀನು ಹಿಡಿದುಕೊಂಡು ಉತ್ತರದಿಂದ ಅವರು ಬರುವಾಗ ಈ ಬಾಗಿಲು ಒಳಗಡೆ ಬರಬೇಕು. ಅವರು ಕುರಿ ಬಾಗಿಲು ಒಳಗಡೆ ಮೀನು ಹೊತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಈ ಮೀನು ಬಾಗಿಲು ಒಳಗಡೆಯಿಂದ ಅವ್ರು ಏನ್ ಮಾಡ್ತಿದ್ದಾರೆ, ಮೀನುಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ದ ಫಿಶ್ ಈಸ್ ಟಾಕಿಂಗ್ ಅಬೌಟ್ ದ ಸೋಲ್. ಈ ಮೀನು ಆತ್ಮದ ಬಗ್ಗೆ ಮಾತಾಡುವಂತದ್ದಾಗಿದೆ. ದ ಸೆಕೆಂಡ್, ಯೆರೂಸಲೇಮ್ ಪಟ್ಟಣದ ಒಳಗೆ ಆತ್ಮಗಳು ಬರಬೇಕು. The church must be lead the people into the church.
ಸಭೆಯು ಆತ್ಮ ಎಂಬ ಮೀನುಗಳನ್ನು ಸಭೆಯ ಒಳಗೆ ತರುವ ರೀತಿಯಲ್ಲಿ ಅಂತ ಆತ್ಮ ಭಾರದಲ್ಲಿ ತುಂಬಿಸಲ್ಪಡುವ ಅನುಭವವಾಗಿರಬೇಕು. ಆದ್ಯ ಅಪೊಸ್ತಲರ ಕಾಲದಲ್ಲಿ ಇದ್ದು ಚದರಿ ಹೋಗಿದ ಎಲ್ಲರೂ ಸ್ವಾರ್ಥೆಯನ್ನು ಸಾರಿದರೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅವರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಹೋಗಿ ದೇವರ ವಾಕ್ಯವನ್ನು ಸಾರಿದರು, ಆತ್ಮಗಳನ್ನು ಗೆದ್ಕೊಂಡರು. ನಾವು ಪ್ರಾರ್ಥಿಸಬೇಕು, ಮೀನು ಬಾಗಿಲು ಆತ್ಮಗಳನ್ನು ಗೆಲ್ಲುವ ಇದಾಗಿದೆ. ವಿನ್ನಿಂಗ್ ದ ಸೋಲ್ ಇಸ್ ಇಂಪಾರ್ಟೆಂಟ್. ಆತ್ಮಗಳನ್ನು ಗೆಲ್ಲುವಂತದಾಗಿದೆ. ಇವತ್ತು ನಮ್ಮ ಯೆರೂಸಲೇಮ್ ಪಟ್ಟಣವು, ನಮ್ಮ ಸಭೆಯು ಆತ್ಮಗಳನ್ನು ಗೆಲ್ಲುವ ರೀತಿಯಲ್ಲಿ ನಾವು ನಡೆಸಬೇಕಾಗಿದೆ. ಕರ್ತನು ನಡೆಸಿ, ದೇವರೇ ನನ್ನ ಸಭೆಯನ್ನು ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರತಿಯೊಂದು ವ್ಯಕ್ತಿಗಳು ಸ್ವಾರ್ಥೆಯನ್ನು ಸಾರುವುದಕ್ಕೋಸ್ಕರ ಫಿಲಿಪ್ಪಿ ಪಟ್ಟಣದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸ್ವಾರ್ಥ ಸೇವೆಯಲ್ಲಿ ಪೌಲನ ಸಂಗಡ ಅವ್ರು ಏನಾಗಿದ್ದಾರೆ, ಸಹಕಾರಿಗಳಾಗಿದ್ದರು. ಈ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವನು ಕ್ರಿಸ್ತ ಯೇಸುವಿನ ಬರುವ ತನಕ ನಡೆಸಿಕೊಂಡು ಹೋಗ್ತಾನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಗುಡ್ ವರ್ಕ್ ಇಟ್ ಬಿಗ್ಯಾನ್ ಇನ್ ಯು ಮೀನ್ಸ್ ವಿನ್ನಿಂಗ್ ದ ಸೋಲ್. ಸ್ವಾರ್ಥ ಸೇವೆಯು ಅದು ಒಳ್ಳೆಯ ಕೆಲಸವಾಗಿದೆ. ಇವತ್ತು ಕರ್ತನು ಎಲ್ಲ ಸಭೆಗಳನ್ನು ಆ ರೀತಿಯಾಗಿ ಆತ್ಮಗಳನ್ನು ಗೆಲ್ಲುವ ರೀತಿಯಲ್ಲಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರತಿ ಒಂದೊಂದು ಕುಟುಂಬಗಳು ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕರ್ತನಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನಾನು ಹೇಗಾದರೂ ಆತ್ಮಗಳನ್ನು ಗೆಲ್ತೇನೆ ಸ್ವಾಮಿ, ಐ ವಿಲ್ ಬ್ರಿಂಗ್ ದ ಫಿಶ್ ಇನ್ ಟು ದ ಸಿಟಿ. ಕರ್ತನ ಸಭೆಯ ಒಳಗೆ ಆತ್ಮಗಳನ್ನು ಕರ್ತನೆ ನಾನು ಕರೆದುಕೊಂಡು ಬರ್ತೇನೆ, ಗೆದ್ಕೊಂಡು ಬರ್ತೇನೆ ಎಂಬ ದಾಗವು ನಮ್ಮ ಒಳಗಡೆ ಬರಲಿ, ಸಭೆಗಳಲ್ಲಿ ಬರಲಿ, ಆತ್ಮಗಳಲ್ಲಿ ಬರಲಿ. ಸಭೆಗೆ ಬರುವಂತ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಹೇಗಾದರೂ ಕರ್ತನಿಗೋಸ್ಕರ ಆತ್ಮಗಳನ್ನು ಗೆಲ್ಲಬೇಕ ದಾಗದಲ್ಲಿ ಅವರು ತುಂಬಿ ಇರಲಿ. ಎಲ್ಲ ಕಡೆ ಸಮರ್ಯ ಪಟ್ಟಣದಲ್ಲಿ ಬರಗಾಲಗಳು ಬಂದಾಗ, ಬರಗಾಲ ಸಮಯ ಯುದ್ಧದಲ್ಲಿ ಇದ್ದ ಸಮಯದಲ್ಲಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಸೈನಿಕರು ಆ ಪಟ್ಟಣವನ್ನು ಅವರು ಮುತ್ತಿಗೆ ಆಗಿದ್ದಾರೆ. ಆ ಸಮಯದಲ್ಲಿ 4 ಕುಷ್ಠರೋಗಿಗಳು ಹೊರಗೆ ಇದ್ದಾರೆ. ಕರ್ತನು ಅದ್ಭುತ ಕಾರ್ಯಗಳು ಮಾಡಿದನು, ಮಹತ್ ಕಾರ್ಯಗಳು ಮಾಡಿದನು, ವೈರಿಗಳನ್ನು ಸೋಲಿಸಿದಾಗ ಆ 4 ಕುಷ್ಠರು ಹೇಳ್ತಾ ಇದ್ರೆ, ನಾವು ಸುಮ್ಮನೆ ಇರಬಾರದು, ಇದು ಸ್ವಾರ್ಥೆಯನ್ನು ಸಾರುವ ಸಮಯ ಎಂಬುದಾಗಿ ಅವರು ಎದ್ದು ಹೋಗಿ ಸ್ವಾರ್ಥೆಯನ್ನು ಸಾರಿದರು. ನಾಮ ವ್ಯಕ್ತಿಯನ್ನು ನಾವು ನೋಡುವ ಸಮಯದಲ್ಲಿ ಅವನಿಗೆ ಸಿರಿಯಾ ದೇಶದಲ್ಲಿದ್ದ ನಾಗಮಾನಿಕೆ ಇಸ್ರಾಯೇಲ್ ದೇಶದಿಂದ ಸಮಾರ್ಯ ಪಟ್ಟಣದಿಂದ ಒಂದು ಹುಡುಗಿಯನ್ನು ಕರೆದುಕೊಂಡು ಹೋಗಿದಾಗ ಆ ಹುಡುಗಿ ಮುಖಾಂತರವಾಗಿ ಸ್ವಾರ್ಥೆಯನ್ನು ಅಲ್ಲಿ ಸಾರಲ್ಪಟ್ಟಿತ್ತು. ಎಷ್ಟು ವಯಸ್ಸು ಹುಡುಗಿ ಎಂಬುದಾಗಿ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿಲ್ಲ, ಎಷ್ಟು ವಯಸ್ಸು ಎಂಬುದಾಗಿ. ಬಟ್ ಆ ಹುಡುಗಿ ಯಾರ ಹತ್ರ ಮಾತಾಡ್ತಾಳೆ ಅಂದ್ರೆ, ತನ್ನ ಯಜಮಾನನ ಹೆಂಡತಿ ಅಂತ ಹೇಳ್ತಾರೆ. ನನ್ನ ಯಜಮಾನನು ಕರ್ಮೇಲ್ನಲ್ಲಿ ಇಸ್ರಾಯೇಲ್ ದೇಶದಲ್ಲಿರುವಂತ ಸೇವಕನ ಬಳಿಗೆ ಹೋಗಿದ್ರೆ ಅವನ ಕುಷ್ಠರೋಗವು ಗುಣವಾಗ್ತದೆ. ನಾನು ಸತ್ಯ ವೇದದಲ್ಲಿ ಅಷ್ಟು ತನಕ ಎಲ್ಲಿ ಕುಷ್ಠರೋಗ ಗುಣವಾಗಿದೆ ಎಂಬುದಾಗಿ ನಾನು ಓದಿಲ್ಲ, ಒಂದು ವೇಳೆ ಇರಬಹುದಾ ಗೊತ್ತಿಲ್ಲ. ಬಟ್ ಹೌ ಶಿ ಗಾಟ್ ದ ಫೇತ್, ಒಂದು ವೇಳೆ ಬೈಬಲ್ ಅಲ್ಲಿ ಬರೆಯದೆ ಅವಳು ಕಣ್ಣಿನಲ್ಲಿ ನೋಡಿದಲ್ಲ ಗೊತ್ತಿಲ್ಲ, ಒಂದು ವೇಳೆ ದೇವರು ಅವನೊಂದಿಗೆ ಮಾತಾಡಿದ್ರೆ ಗೊತ್ತಿಲ್ಲ. ಏಕಾದ್ರೂ ದೇವರೇ ಈ ವ್ಯಕ್ತಿಯನ್ನು ಗುಣಪಡಿಸಬೇಕೆಂಬುದಾಗಿ ಅವಳ ಒಳಗಡೆ ದಾಗ ಬಂದಾಗ ಅವಳು ಹೋಗಿ ಹೇಳ್ತಾಳೆ, ನನ್ನ ಯಜಮಾನ ಯೆರೂಸಲೇಮ್ಗೆ ಹೋಗಿದ್ರೆ, ಇಸ್ರಾಯೇಲ್ ದೇಶಕ್ಕೆ ಹೋಗಿದ್ರೆ, ಅಲ್ಲಿ ದೇವರ ಸೇವನ ಬಳಿಗೆ ಹೋಗಿದ್ರೆ ಖಂಡಿತವಾಗಿ ಕುಷ್ಠರೋಗದಿಂದ ಗುಣವಾಗ್ತೇನೆ ಎಂಬುದ. ಈ ವ್ಯಕ್ತಿ ಎದ್ದು ಹೋಗ್ತಾ ಇದ್ದಾನೆ ಸೈನಿಕರ ಒಂದಿಗೆ. ನೀವು ಆಲೋಚನೆ ಮಾಡಿರಿ, ಒಂದು ರಾಜನ ಸೈನಿಕರು ಚೀಫ್ ಕ್ಯಾಪ್ಟನ್, ಅವನೇ ದೊಡ್ಡ ಸೈನ್ಯರ ಕ್ಯಾಪ್ಟನ್, ನಾಯಕನು, ಅವನಿಗೆ ಹೋಗ್ತಾ ಇದ್ದಾನೆ. ಒಂದು ವೇಳೆ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅವಳು ಗುಣವಾಗದಿದ್ರೆ ಬಂದ ಕೂಡಲೇ ಕುತ್ತಿಗೆಯನ್ನು ಕೊಯ್ದು ಸಾಯಿಸ್ತಾ ಇದ್ದ. ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಅವಳು ಪ್ರಾರ್ಥನೆ ಮಾಡಿರ್ಬೋದು, ದೇವರೇ ನಾನು ಹೇಳಿಬಿಟ್ಟಿದ್ದೇನೆ ಸ್ವಾಮಿ, ಈ ವ್ಯಕ್ತಿಯಲ್ಲಿ ಹೋಗಿದ್ದಾನೆ, ಏಕಾದ್ರೂ ಅವನ ಗುಣಪಡಿಸು ದೇವ. ಬೈಬಲ್ ಅಲ್ಲಿ ಬರೆದಿಲ್ಲ, ಐ ಫೀಲ್ ದಟ್ ಒನ್ ಶಿ ವುಡ್ ಹ್ಯಾವ್ ಡನ್ ದಟ್ ಒನ್. ಅದು ಏಕಾದ್ರೂ ಅವಳು ಪ್ರಾರ್ಥನೆ ಮಾಡಿರ್ತಾರೆ, ದೇವರೇ ಗುಣಪಡಿಸಬಹುದಾಗಿ. ಆ ಚಿಕ್ಕ ಹುಡುಗಿ ಆಗಿ, ಇಸ್ರಾಯೇಲ್ ಚಿಕ್ಕ ಹುಡುಗಿ ಹಾಗೆ ಸ್ವಾರ್ಥೆಯನ್ನು ಧೈರ್ಯದಲ್ಲಿ ಸಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರ ಜೀವನದಲ್ಲಿ ಅದ್ಭುತಗಳ ರಕ್ಷಣೆಗಳು ದೇವರು
ಕೊಡುವ ರೀತಿಯಲ್ಲಿ ನಡೆಸುವಂತ ವ್ಯಕ್ತಿಗಳನ್ನು ದೇವರು ಎಬ್ಬಿಸೋದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗ್ತದೆ. ಸೆಕೆಂಡ್, ವಿ ಮಸ್ಟ್ ಬಿಲ್ಡ್ ದ ಗೇಟ್ ಆಫ್ ಫಿಶ್. ಎರಡದಾಗಿ ಈ ಮೀನಿನ ಬಾಗಿಲನ್ನು ನಾವು ಕಟ್ಟಬೇಕಾಗಿದೆ. ಆತ್ಮಗಳನ್ನು ಗೆಲ್ಲುವ ಬಾಗಿಲನ್ನು ಕಟ್ಟಬೇಕು. ಆ ಅನುಭವದಲ್ಲಿ ಸಭೆಯನ್ನು ಕಟ್ಟಬೇಕಾಗಿದೆ. ಮೂರನೇದಾಗಿ ಅವರು ಯಾವ ಬಾಗಿಲನ್ನು ಕಟ್ಟಿದರೆಂದರೆ ದ ಗೇಟ್ ಓಲ್ಡ್. ಮೂರನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ಓಲ್ಡ್ ಗೇಟ್, ಹಳೆಯ ಬಾಗಿಲು ಎಂಬುದಾಗಿ ಹೇಳ್ತದೆ. ಹಳೆಯ ಬಾಗಿಲು, ಮೂರನೇ ಬಾಗಿಲು ಹಳೆಯ ಬಾಗಿಲು. ಈ ಹಳೆಯ ಬಾಗಿಲು ಹೇಳುವ ಸಮಯದಲ್ಲಿ ಹಳೆಯ ವಿಷಯಗಳು ಎರಡು ರೀತಿಯಾಗಿ ನಾವು ಆಲೋಚನೆ ಮಾಡಬಹುದು. ಯೆಹೋವ ದೇವರು ಹೇಳ್ತದೇನೆ, forget all the old things that I am going to make everything new. ಅಂದ್ರೆ ನಮ್ಮ ಜೀವದಲ್ಲಿ ಕೆಟ್ಟ ಕಾರ್ಯಗಳು ಹಳೆಯದು ಏನಾಗಿದೆಯೋ ಅದನ್ನು ನಾವು ಮರೆತು ಬಿಡಬೇಕು. ಬಟ್ ಒಳ್ಳೆಯದು ಏನ್ ನಮ್ಮ ಜೀವದಲ್ಲಿ ಆಗಿದೆಯೋ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ದೇವರು ನಮ್ಮ ಜೀವದಲ್ಲಿ ಹಿಂದೆ ಹಳೆಯ ದಿನಗಳಲ್ಲಿ ದೇವರು ನಮ್ಮ ಜೀವದಲ್ಲಿ ಮಾಡಿದ ಎಲ್ಲಾ ವಿಷಯಗಳನ್ನು ನಾವು ಮರೆತು ಹೋಗಬಾರದು. ಯೆಶಾಯನ ಗ್ರಂಥದಲ್ಲಿ 52ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತಿದೆ, ಲುಕ್ ಆನ್ ಯುವರ್ ಫಾದರ್ ಅಬ್ರಹಾಂ. ನಿಮ್ಮ ಅಬ್ರಹಾಮನ್ನು ದೃಷ್ಟಿಸಿ ನೋಡ್ರಿ, ಅವನನ್ನು ಜ್ಞಾಪಕಪಡಿಸಿಕೊಳ್ಳ್ರಿ. ಹಳೆಯ ವ್ಯಕ್ತಿ ಅಬ್ರಹಾಮನು ಅವನು ಯಾವ ರೀತಿಯಲ್ಲಿ ನಾನು ಆಶೀರ್ವಾದ ಮಾಡಿದ್ದೇನೆ ಎಂಬುದಾಗಿ ದೇವರು ಇಸ್ರಾಯೇಲ್ ಜನರೊಂದಿಗೆ ನೋಡುತ್ತಾನೆ. ನಿಮ್ಮ ಪಿತೃವಾದ ಅಬ್ರಹಾಮನು ಸಾರಳನ್ನು ಜ್ಞಾಪಕಪಡಿಸಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುತ್ತಾನೆ. ವಿ ಹ್ಯಾವ್ ರಿಮೆಂಬರ್ ದ ಓಲ್ಡ್ ಥಿಂಗ್ಸ್, ದ ಗುಡ್ ಥಿಂಗ್ಸ್, ನಾಟ್ ದ ಬ್ಯಾಡ್ ಥಿಂಗ್ಸ್. ಒಳ್ಳೆಯದನ್ನು ಮಾತ್ರ ಜ್ಞಾಪಕಪಡಿಸಿಕೊಳ್ಳಬೇಕು. ಹಳೆಯದನ್ನು ಕೆಲವು ಮರೆತು ಬಿಡುತ್ತೇವೆ. ಹಳೆಯ ಸಂಗತಿಗಳನ್ನು ನಾವು ಮರೆಯಬಾರದು. ಯಾಕಂದ್ರೆ ಮೀಕಾಳು ದಾವೀದನ ಬಳಿಗೆ ಬಂದು ಹೇಳ್ತಾ ಇದ್ದಾಳೆ, ನೀನು ಮಂಜೂಸನ ಹೊತ್ಕೊಂಡು ಹೋಗುವಾಗ ಏನು ಹೊಲಸಾಗಿ ಡ್ಯಾನ್ಸ್ ಮಾಡಿದಿ, ನಿನ್ನ ಪರಿಸ್ಥಿತಿ ನೋಡುವಾಗ ಎಂಕೆ ಇತ್ತು. ಅವಳು ಹೀನಾಯವಾಗಿ ಬೈತಾ ಇದ್ದಳು. ಹಾಗಾದ್ರೆ ದಾವೀದನು ಹೇಳ್ತಾ ಇದ್ದಾನೆ, ಕುರಿಗಳ ಹಿಂದೆ ಹೋಗಿದ ನನ್ನನ್ನು ರಾಜನಾಗಿ ಮಾಡಿದ ದೇವರ ಮುಂದೆ ನಾನು ಇನ್ನೂ ನೃತ್ಯ ಮಾಡುತ್ತೇನೆ ಎಂಬುದಾಗಿ ಹೇಳಿದೆ. He never forget the old things. ಹಳೆಯದನ್ನು ಮರೆತಿಲ್ಲ. The old things will be help us to stand in the God's presence. ಹಳೆಯ ಸಂಗತಿಗಳು ಕರ್ತನ ಸನ್ನಿಧಾನದಲ್ಲಿ ಕೃತಜ್ಞತಾ ಹೃದಯದೊಂದಿಗೆ ಕರ್ತನ ಮುಂದೆ ನಿಂತುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಕರ್ತನು ಮಾಡಿದ ಅದ್ಭುತ ಕಾರ್ಯಗಳು, ಕರ್ತನು ಮಾಡಿದ ಮಗತ್ ಕಾರ್ಯಗಳು, ನಮ್ಮ ಹಿಂದೆ ನಮ್ಮ ಜೀವನದಲ್ಲಿ ದೇವರು ಮಾಡಿದ ಎಲ್ಲ ಹಳೆಯ ಕಾರ್ಯಗಳು ಕರ್ತನ ಸನ್ನಿಧಾನದಲ್ಲಿ ನಮ್ಮ ನಿಲ್ಲಿಸಲಿಕ್ಕೆ ಸಹಾಯ ಮಾಡುತ್ತದೆ. ದ ಓಲ್ಡ್ ಗೇಟ್, ಹಳೆಯ ಬಾಗಿಲುಗಳು, ಹಳೆಯ ಬಾಗಿಲು. ಕರ್ತ ನಮ್ಮ ಜೀವನದಲ್ಲಿ ಮಾಡಿದ ಹಿಂದೆ ಮಾಡಿದ ಎಲ್ಲ ಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳಿ. ಕೆಲವೊಮ್ಮೆ ಪಕ್ಕಡ್ತೀವಿ, ಈ ಪತ್ರಿಕೆಯಲ್ಲಿ ಹೇಳುತ್ತೆ, ಬಿ ಥ್ಯಾಂಕ್ಫುಲ್, ಕೃತಜ್ಞತಾ ಉಳ್ಳವರಾಗಿರ್ಬೇಕು ಎಂಬ ದೇವರು ವಾಕ್ಯ ಇರ್ತದೆ. ಕರ್ತನಿಗೆ ನಾವು ಕೃತಜ್ಞತಾ ಉಳ್ಳವರಾಗಿರ್ಬೇಕು, ಚಿಕ್ಕದಾಗಿ ದೊಡ್ಡದಾಗಿರಲಿ. ಕೀರ್ತನೆಯಲ್ಲಿ ದಾವೀದ ಹೇಳುತ್ತಾನೆ, ಡೋಂಟ್ ಫರ್ಗೆಟ್ ಆಲ್ ಹಿಸ್ ಬೆನಿಫಿಟ್ಸ್. ಆತನು ಮಾಡಿದ ಉಪಕಾರಗಳಲ್ಲಿ ಒಂದಾದರೂ ಮರೆಯಬೇಡ. ರಿಮೆಂಬರ್ ಆಲ್ ವರ್ಲ್ಡ್ ಥಿಂಗ್ಸ್ ವಾಟ್ ಹ್ಯಾಸ್ ಡನ್ ಇನ್ ಯುವರ್ ಲೈಫ್. ಸಿಟ್ ಸಮ್ ಟೈಮ್ ಅಂಡ್ ಮೆಡಿಟೇಟ್. ಲಾಸ್ಟ್ ನಾನು ವಾರದಲ್ಲಿ ನಾನು ಒಂದು ಫೇಸ್ಬುಕ್ ಅಲ್ಲಿ ಹಾಕಿದೆ, ಕರ್ತ ನಮ್ಮ ಜೀವನದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು. ಇಲ್ಲಿ ನಾವು ಆರಾಧನೆ ಮಾಡ್ತಾ ಇರ್ತೇವೆ. ನನ್ನ ಮಗನಿಗೆ ಕೀಬೋರ್ಡ್ ಬಾರಿಸ್ತಾನೆ. ಒಂದು ವಯಸ್ಸು ಪ್ರಾಯದಲ್ಲಿ ಇರುವ ಸಮಯದಲ್ಲಿ ಅವನಿಗೆ ₹1, ಅವಾಗ ಪಾಕೆಟ್ ಹಾಲು ₹1, ಅದನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಹತ್ರ ಬಂದಿರಲಿಲ್ಲ. 10 ಪೈಸೆ 20 ಪೈಸೆ ನಾವು ಅವಾಗ ಹುಡುಕ್ತಾ ಇದ್ದೇವೆ, ಎಲ್ಲಿ ಸಿಗ್ತದೆ. ಸೋ ಮೆನಿ ಡೇ ವಿ ಕ್ರೈ ಲೈಕ್ ಎನಿಮಲ್ಸ್. ನಾವೆಷ್ಟೋ ದಿನಗಳು ನಾವು ಹತ್ತಿದೆ, ಅವನು ಅಳುವ ಹಾಲಿಲ್ಲದೆ ಅವನನ್ನು ಹಾಸಿಗೆ ಮೇಲೆ ಹಾಕ್ಬಿಟ್ಟು, ದೇವ್ರೇ ಯಾರ ಹತ್ರ ಕೇಳಲಿ ₹1 ಎಂಬುದ. ರಾಗಿಯನ್ನು ನೀರಲ್ಲಿ ಬಿಸಿ ಮಾಡಿ ಕೊಟ್ಟರೆ ಅವನು ಕುಡಿಯದೆ ಅಳುವುದನ್ನು ನೋಡಿ ನಾವು ಹತ್ತಿದ್ದೇವೆ. maybe last 6 years nearly 15 lakhs we spent for education. ಅವರಿಗೆ 15 ಲಕ್ಷ ರೂಪಾಯಿ ಅವರಿಗೆ ವಿದ್ಯೆಗೋಸ್ಕರ ನಾವು ಖರ್ಚು ಮಾಡಿದ್ದೇವೆ. We must not forget all his benefits. The world things help us to come with a thanksgiving heart. ಕರ್ತನ ಸನ್ನಿಧಾನದಲ್ಲಿ ಕರ್ತ ನಮ್ಮ ಜೀವನದಲ್ಲಿ ಹಳೆಯ ಹಿಂದಿನ ನಮ್ಮ ಜೀವನದಲ್ಲಿ ಮಾಡಿದ
ಕಾರ್ಯಗಳು ಕರ್ತನ ಸನ್ನಿಧಾನದಲ್ಲಿ ಕರ್ತನಿಗೆ ಕೃತಜ್ಞತಾ ಒಂದು ಸ್ತೋತ್ರ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ದಟ್ ಗೇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕರ್ತನಿಗೆ ಆ ಒಂದು ಸಮರ್ಪಣೆ, ಥ್ಯಾಂಕ್ಸ್ ಗಿವಿಂಗ್ ಹಾರ್ಟ್, ಹಳೆಯದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಕರ್ತನಿಗೆ ಸ್ತೋತ್ರ ಹೇಳುವ ಆ ಬಾಗಿಲನ್ನು ನಾವು ಕಟ್ಟುವ. ನಾಲ್ಕನೇದಾಗಿ ದೇವರ ವಾಕ್ಯದಲ್ಲಿ ಬಾಗಿಲಲ್ಲಿ ಹೇಳಲ್ಪಟ್ಟಿದೆ, ಅದು 12ನೇ ಅಧ್ಯಾಯ 39ನೇ ವಚನ. 12ನೇ ಅಧ್ಯಾಯ 39ನೇ The book of Nehemiah chapter 12 verse 39. ನೆಗೋಮಿಯನ ಗ್ರಂಥ 12ನೇ ಅಧ್ಯಾಯ 39ನೇ ವಚನ. Chapter 12 verse 39. The gate of Ephraim. ಎಫ್ರಾಯಿಮನ ಗೇಟು ಬಾಗಿಲು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಅಲ್ಲಿ ಕುರಿ ಬಾಗಿಲು ಮತ್ತು ಮೀನು ಬಾಗಿಲು, ಮತ್ತೆ ಇಲ್ಲಿ ಬರುವಾಗ ಹಳೆಯ ಬಾಗಿಲು, ಇನ್ನು ಸ್ವಲ್ಪ ಮುಂದೆ ಬರುವಾಗ ಡೌನ್ ಅಲ್ಲಿ ನೀವು ತಕ್ಷಣಕ್ಕೆ ಬರುವ ಸಮಯದಲ್ಲಿ ಅಲ್ಲಿ ಬಾಗಿಲು ಇರ್ತದೆ, ಅದು ಎಫ್ರಾಯಿಂ ಬಾಗಿಲು ಎಂಬುದಾಗಿ ಕರೆಯಲ್ಪಟ್ಟಿತ್ತು. ಎಫ್ರಾಯಿಂ ಅಂತ ಹೇಳುವ ಸಮಯದಲ್ಲಿ ದ ಮೀನಿಂಗ್ ಫ್ರೂಟ್ಫುಲ್, ಫಲಭರಿತವಾದ ಜೀವನ. ಎಫ್ರಾಯಿಂ ಫ್ರೂಟ್ಫುಲ್, ಫಲಭರಿತವಾಗಿ, ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಫಲಭರಿತವಾದ ಅನುಭವದಲ್ಲಿ ಇರಬೇಕಾದ್ರೆ ನಾವು ಆ ಎಫ್ರಾಯಿಂ ಬಾಗಿಲನ್ನು ಕಟ್ಟಬೇಕು. ಕರ್ತನ ನಮ್ಮನ್ನು ಬಲಭರಿತವಾಗಿ ನಡೆಸುವಂತ ಬಾಗಿಲುಗಳನ್ನು ನಡೆಸಬೇಕು. ನಮ್ಮನ್ನು ಬಲಭರಿತವಾಗಿ ಮಾಡಲಿಕ್ಕೆ ಆ ಬಾಗಿಲಲ್ಲಿ ಏನು ಬರಬೇಕಂದ್ರೆ ಆತ್ಮನ ಫಲಗಳು ಬರಬೇಕು. ಆತ್ಮನ ಫಲಗಳು ಪ್ರೀತಿ, ಸಮಾಧಾನ, ಸಂತೋಷ, ದಯೆ, ಕ್ಷಮ, ದೀರ್ಘ ಶಾಂತಿ, ಈ 9 ಆತ್ಮನ ಫಲಗಳು ಆ ಬಾಗಿಲ ಒಳಗೆ ಬರಬೇಕಂತ. ಎಫ್ರಾಯಿಂ ಗೇಟ್ ಈಸ್ ಟಾಕಿಂಗ್ ಅಬೌಟ್ ದ ಫ್ರೂಟ್ಫುಲ್ ಗೇಟ್, ಫಲಭರಿತವಾದ ಬಾಗಿಲು. ಅದು ಆತ್ಮನ ಫಲಗಳಿಂದ ತುಂಬಿಸಲ್ಪಡುವ ಅನುಭವದಲ್ಲಿ ನಾವು ನಡೆಸುವಂತದ್ದಾಗಿದೆ. ಎಫ್ರಾಯಿಂ ಬಾಗಿಲು ನಮಗೆ ಬಲಭರಿತವಾದ ಜೀವನವನ್ನು ಜ್ಞಾಪಕಪಡಿಸಿಕೊಳ್ಳುತ್ತದೆ. ಆತ್ಮನ ಬಲಗಳಲ್ಲಿ ನಾವು ಯಾವಾಗಲೂ ತುಂಬಿಸಲ್ಪಟ್ಟ ಅನುಭವದಲ್ಲಿ ಇರಬೇಕಾದರೆ, ಯಾವಾಗ ನಮ್ಮಿಂದ ಪ್ರೀತಿ ಕಳೆದು ಹೋಗ್ತದೆ, ಯಾವಾಗ ನಮ್ಮಿಂದ ತಾಳ್ಮೆ ಕಳೆದು ಹೋಗ್ತದೆ, ಯಾವಾಗ ನಮ್ಮಿಂದ ನಂಬಿಕೆ ಕಳೆದು ಹೋಗ್ತದೆ, ಯಾವಾಗ ಸಂತೋಷ ಕಳೆದು ಹೋಗ್ತದೆ, ಪುನಃ ನಾವು ಒಳಗಡೆ ತರಬೇಕು. ದೇವರೇ ಪ್ರೀತಿ ಕೊಡು ಸ್ವಾಮಿ, ನನಗೆ ಸಮಾಧಾನ ಕೊಡು, ಸಂತೋಷ ಕೊಡು, ತಾಳ್ಮೆ ಕೊಡು ಎಂಬುದಾಗಿ ನಾವು ಕಟ್ಟಬೇಕು. ಎಫ್ರಾಯಿಂ ಬಾಗಿಲನ್ನು ಕಟ್ಟಬೇಕು, ಫಲಭರಿತವಾದ ಬಾಗಿಲನ್ನು ಕಟ್ಟಬೇಕಾಗಿದೆ. ಇದು ಯೆರೆಮೀಯನ ಕಾಲದಲ್ಲಿ ಕಟ್ಟಲ್ಪಟ್ಟ 4ನೇ ಬಾಗಿಲು ಎಫ್ರಾಯಿಂ ಬಾಗಿಲು. ಫಲಭರಿತವಾದ ಅನುಭವದಲ್ಲಿ ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಆತ್ಮನ ಫಲಗಳಿಂದ ತುಂಬಿಸಲ್ಪಟ್ಟ ಅನುಭವದಲ್ಲಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ದೇವರ ಸಭೆಯನ್ನು ನಡೆಸೋದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. ನೆಕ್ಸ್ಟ್ ಬಾಗಿಲು ಹೇಳ್ತದೆ ಕಾರ್ನರ್ ಬಾಗಿಲನ್ನು ಹೇಳ್ತಾರೆ, ಮೂಲೆ ಬಾಗಿಲನ್ನು ಹೇಳ್ತಾರೆ. ಬೈಬಲ್ ನಲ್ಲಿ ವಾಕ್ಯ ಇಲ್ಲ, ಅದಕ್ಕೆ ಯಾವುದನ್ನು ಹೇಳ್ತಲ್ಲ, ಅದೊಂದು ಮೇಪ್ ನಲ್ಲಿದೆ. ಎಫ್ರಾಯಿಂ ಬಾಗಿಲು ಬಿಟ್ಟು ಕೆಳಗಡೆ ಬರುವ ಸಮಯದಲ್ಲಿ ಕಾರ್ನರ್, ಮೂಲೆ ಬಾಗಿಲು ಎಂಬುದಾಗಿ ನಾವು ಹೇಳುತ್ತೇವೆ. ಓಕೆ, ಅದು ನಾನು ಕೆಲವು ವಿಷಯಗಳು ನಿಮ್ಮ ಮುಂದೆ ಹೇಳ್ತೇನೆ. ಈ ಒಂದು ಬಾಗಿಲುಗೋಸ್ಕರ ನಾನು ಕೆಲವು ವಿಷಯಗಳನ್ನು ದೇವರ ಸನ್ನಿಧಾನದಲ್ಲಿ ನಾನು ಕಾಯ್ತಾ ಇರುವ ಸಮಯದಲ್ಲಿ ದೇವರು ನಮ್ಮ ಜೀವನದಲ್ಲಿ ಕಲಿಸಿಕೊಟ್ಟ ಒಂದು ಕೆಲವು ವಿಷಯಗಳನ್ನು ನಾನು ಮುಂದೆ ಇಡುತ್ತೇನೆ. ದ ಕಾರ್ನರ್ ಗೇಟ್ ಅಂದ್ರೆ ಮೂಲೆ. 2 ಅರಸುಗಳು 14ನೇ ಅಧ್ಯಾಯ 13ನೇ ವಚನ ಓದೋಣ. ದ ಸೆಕೆಂಡ್ ಕಿಂಗ್ ಚಾಪ್ಟರ್ 14 ವರ್ಸ್ 13. 2 ಅರಸುಗಳು 14ನೇ ಅಧ್ಯಾಯ 13ನೇ ವಚನ. Then Joash, king of Israel, captured Amaziah, king of Judah, the son of Joash, the son of Ahaziah, at Beth-Shemesh, and he went to Jerusalem and broke down the wall of Jerusalem from the gate of Ephraim to the corner gate. Okay, the corner gate. ಅಂದ್ರೆ ಎಫ್ರಾಯಿಂ ಗೇಟ್ ಇಂದ ಆ ಕಾರ್ನರ್ ಕಡೆಗೆ ಕನ್ನಡದಲ್ಲಿ ಒಂದು ವಿಷಯ 13ನೇ ವಚನ. 2 ಅರಸುಗಳು 14:13. ಇಸ್ರಾಯೇಲ್ಯರೆಲ್ಲರೂ ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಸಮಾಧಿ ಮಾಡುವುದು. ಅಲ್ಲ, ಇಸ್ರಾಯೇಲರ ಅರಸನಾದ ಯೋವಾಚನು ಅವನು ಏನ್ ಮಾಡ್ತಂದ್ರೆ ಅಲ್ಲಿಂದ ಹೊರಟು ಹೋಗಿ ಯೆರೂಸಲೇಮಿಗೆ ಕರೆದುಕೊಂಡು ಬಂದು ಎಫ್ರಾಯಿಂ ಬಾಗಿಲು ಮೊದಲು ಮತ್ತೆ ಮೂಲೆಯ ಬಾಗಿಲು ವರೆಗೆ ಇರುವಂತ ಗೋಡೆಗಳನ್ನು ಒಡೆದಾಕಿದರು. ಸೊಲೊಮೋನ ಸತ್ತ ಮೇಲೆ ಇಸ್ರಾಯೇಲ್ ದೇಶವು 2 ಭಾಗವಾಯಿತು. ಒಂದು ಮೇಲೆ ಇಸ್ರಾಯೇಲ್,
ಮತ್ತೆ ಕೆಳಗಡೆ ಯೂದ ಎಂಬುದಾಗಿ ಕರೆಯಲ್ಪಟ್ಟಿತ್ತು. ಈಗ ಯಾವಾಗಲೂ ಯುದ್ಧ ನಡೆಯುತ್ತಾ ಇತ್ತು. ಯಾರಕ್ಕೆ ಅಂದ್ರೆ ಉತ್ತರ ಭಾಗದಿಂದ ಇಸ್ರಾಯೇಲ್ ಜನಕ್ಕೆ ಮತ್ತು ಯಹೂದ್ಯರಿಗೆ ಮಧ್ಯದಲ್ಲಿ ದೇಶದ ಎರಡು ಮಧ್ಯದಲ್ಲಿ ಜಗಳ ನಡೆಯುತ್ತಾ ಇತ್ತು. ಈ ಸಮಯದಲ್ಲಿ ಅವನು ಬಂದು ಆ ಬಾಗಿಲನ್ನು ಏನ್ ಮಾಡ್ತಾನೆ, ಮೂಲೆ ಬಾಗಿಲನ್ನು ಅವನು ಒಡೆದಾಕ್ಬಿಟ್ಟು ಹೋಗ್ತಾನೆ. ಎಫ್ರಾಯಿಂ ಬಾಗಿಲಿಂದ ಮೂಲೆ ಬಾಗಿಲ ತನಕ ಒಡೆದು ಒಟ್ಟು ಹೋಗ್ತಾನೆ. ಆದ್ರೆ ಕರ್ತನ ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಅದನ್ನ ನಾವು ನೋಡೋಣ. ಈ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 38ನೇ ವಚನ. The book of Jeremiah, chapter 31, verse 38. ಯೆರೆಮೀಯನ ಗ್ರಂಥ. Behold, the days are coming, says the Lord, Yes. that the city shall be built for the Lord, from the tower of Ananiel to the corner gate. The corner gate will be built, the God is saying. ಈಗ ಎಲ್ಲ ಒಡೆದು ಹೋಗಿದೆ, ನೆಬೂಕದ್ನೆಚ್ಚರನ ಕಾಲದಲ್ಲಿ ಎಲ್ಲ ಒಡೆದು ಹೋಗಿದೆ. ಬಟ್ ದೇವರ ವಾಕ್ಯ ಹೇಳುತ್ತದೆ, the time will come, I will build the wall up to the maybe gate of corner. ಮೂಲೆ ಬಾಗಿಲು ತನಕ ನಾನು ಎಲ್ಲವನ್ನು ಕಟ್ಟುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾನೆ. ಯಾಕೆ ಗೊತ್ತಾ? ಜಕರೀಯನ ಪುಸ್ತಕ 14ನೇ ಅಧ್ಯಾಯದಲ್ಲಿ, ಜಕರೀಯನ ಪುಸ್ತಕ 14ನೇ ಬುಕ್ ಆಫ್ ಜಕರೀಯ ಚಾಪ್ಟರ್ 14 ವರ್ಸ್ 10. ಜಕರೀಯ 14ನೇ ಅಧ್ಯಾಯ 10ನೇ ವಚನ, ಚಾಪ್ಟರ್ 14 ವರ್ಸ್ 10. All the land shall be turned into a plain from Geba to Rimmon, south of Jerusalem. Jerusalem shall be raised up and inhabited in a place from Benjamin's gate to the place of first gate and the corner gate. And the corner gate. ಅದೇನಾಗ್ತದೆ, ಅವು ಎಲ್ಲ ಕಾಲದಲ್ಲಿ ಬಾಗಿಲು, ಪೂರ್ವ ಕಾಲದ ಬಾಗಿಲಿನ ಸ್ಥಳದವರೆಗೂ ಮೂಲೆಯ ಬಾಗಿಲು ತನಕ ಏನಾಗ್ತಂದ್ರೆ ಕಟ್ಟಲ್ಪಡುತ್ತದೆ. ಯೆರೂಸಲೇಮ್ ದೇವರು ಏನ್ ಮಾಡ್ತಂದ್ರೆ ಕಟ್ಟು ಮಾಡುತ್ತಾನೆ. ರೈಸ್ ಕರ್ತನು ಜಕರೀಯನ ಮುಖಾಂತರವಾಗಿ ಅವನು ವಾಗ್ದಾನ ಮಾಡುತ್ತಾನೆ. ಯೆರೆಮೀಯನು ನೆಗೋಮಿಯನು ಕಟ್ಟಲಿಕ್ಕೆ ಮುಂಚಿತವಾಗಿ ಜಕರೀಯ ಮತ್ತು ಯೆರೆಮೀಯನ ಮುಖಾಂತರವಾಗಿ ಈ ಬಾಗಿಲು ಕಟ್ಟಲ್ಪಡುತ್ತದೆ ಎಂಬುದಾಗಿ. ಮೂಲೆ ಬಾಗಿಲು ಅತಿ ಪ್ರಾಮುಖ್ಯವಾದ ಪಶ್ಚಿಮ, ಇದು ಯೆರೂಸಲೇಮ್ ಪಟ್ಟಣದಲ್ಲಿ ಪಶ್ಚಿಮ ಭಾಗದಲ್ಲಿ ಇದೆ ಮೂಲೆ ಬಾಗಿಲು. ಅಲ್ಲಿಂದ ಅನೇಕ ಕಾರ್ಯಗಳು ನಡೀತವೆ. ಅವರು ಯಾಕಂದ್ರೆ ಫಿಲಿಸ್ಟರಿಯ ಬಾಗಿಲು, ಆ ಬಾಗಿಲಿಂದ ಬರುವುದು, ಆ ಕಡೆಯಿಂದ ಬರುವುದು. ಯಾಕಂದ್ರೆ ಆ ಬಾಗಿಲುಗಳಲ್ಲಿ ಸೈನಿಕರು, ಇಸ್ರಾಯೇಲರು ಸಮಾರ್ಯದಿಂದ ಬರ್ತಾ ಇದ್ದಾರೆ, ವೈರಿಗಳು ಬರುವಂತ. ಕರ್ತನೆ ಹೇಳ್ತೇನೆ, ಆ ಬಾಗಿಲು ನಾನು ಕಟ್ಟುತ್ತೇನೆ ಎಂಬುದಾಗಿ ಹೇಳ್ತೇನೆ. ಮೂಲೆ ಬಾಗಿಲನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ. Jesus is the cornerstone. ಯೇಸು ಸ್ವಾಮಿ ಮೂಲೆ ಕಲ್ಲಾಗಿದ್ದಾನೆ. ಯಾಕಂದ್ರೆ ದ ಕಾರ್ನರ್ ಸ್ಟೋನ್ ಮೂಲೆಯಲ್ಲಿ ಇರ್ತದೆ. ಅಲ್ಲಿ ದೇವರ ಒಂದು ಸ್ಥಿರವಾದ ಮೂಲೆ ಕಲ್ಲಿದೆ, ಅಸ್ಥಿವಾರ. ನಮ್ಮ ಕ್ರೈಸ್ತ ಜೀವದ ಮೂಲೆ ಬಾಗಿಲು ಯಾವುದಂದ್ರೆ ನಮ್ಮ ಅಸ್ಥಿ ಭಾರವನ್ನು ನ್ಯಾಯಪಡಿಸಿಕೊಳ್ಳುತ್ತದೆ. ಅಸ್ಥಿ ಭಾರ ಕಟ್ಟಲ್ಪಡಬೇಕಾಗ್ತದೆ. ನಾವು ರಕ್ಷಣೆ ಒಂದು ದಿನದಲ್ಲಿ ನಾವು ಏನ್ ಮಾಡುತ್ತೇವೆ, ನಮ್ಮ ಅಸ್ಥಿವಾರ ಸ್ಟ್ರಾಂಗ್ ಆಗಿರುತ್ತೆ. ದೇವರೇ, ನಾನು ಅದು ಮಾಡಲ್ಲ ಇದು ಮಾಡಲ್ಲ ಸ್ವಾಮಿ, ನಾನು ಪರಿಶುದ್ಧವಾಗಿರ್ತೇನೆ ಎಂಬುದಾಗಿ ನಮ್ಮ ಅಸ್ಥಿವಾರವನ್ನು ಕ್ರೈಸ್ತ ಜೀವನಕ್ಕೆ ಚೆನ್ನಾಗಿ ಹಾಕ್ತೇವೆ. ಆದ್ರೆ ನಮ್ಮ ಮೂಲೆ ಬಾಗಿಲು, ಅಸ್ಥಿವಾರದ ಬಾಗಿಲು ಕೆಲವು ದಿನಗಳಲ್ಲಿ ಒಡೆದು ಹೋಗ್ತದೆ. We have to rebuild again our foundation. ನಮ್ಮ ಅಸ್ಥಿವಾರವನ್ನು, ಮೂಲೆ ಬಾಗಿಲನ್ನು ನಾವು ಪುನಃ ಒಂದು ಸಣ್ಣ ಕಟ್ಟಬೇಕಾಗಿದೆ. ರಕ್ಷಣೆಗೆ ಒಂದು ದಿನಗಳಲ್ಲಿ ನಾವು ಒಂದು ವೇಳೆ ವರ್ಷದ ಪ್ರಾರಂಭ ಜನವರಿ 1ನೇ ತಾರೀಕು ವರ್ಷ ಏನ್ ಮಾಡ್ತೇವೆ, ನಾವು ಸಮರ್ಪಣೆ ಮಾಡ್ತೇವೆ. ನಮ್ಮ ಜೀವನಕ್ಕೆ ಒಂದು ಅಸ್ಥಿವಾರ ಆಗ್ತೇವೆ. ಬಟ್ ವಿ ಹ್ಯಾವ್ ರಿನ್ಯೂಡ್ ಅವರ್ ಕಾರ್ನರ್, ಅವರ್ ಫೌಂಡೇಶನ್. ನಮ್ಮ ಮೂಲೆ ಕಲ್ಲನ್ನು, ಮೂಲೆ ಬಾಗಿಲನ್ನು ನಾವು ಏನ್ ಮಾಡ್ಬೇಕಂದ್ರೆ ನೂತನ ಪಡಿಸುವ ಅನುಭವದಲ್ಲಿ ನಾವು ನಡೆಯಬೇಕಾಗಿದೆ. ನಾನು ಇಲ್ಲಿ ನಿಲ್ಲಿಸ್ತೇನೆ. ಮತ್ತು ನೆಕ್ಸ್ಟ್ ಆರನೇ ಬಾಗಿಲು 3ನೇ ಅಧ್ಯಾಯ 13ನೇ ವಚನ. ನಹೂಮೀಯನ ಗ್ರಂಥ 3ನೇ ಅಧ್ಯಾಯ 13ನೇ ವಚನ. ದ ಗೇಟ್ ಆಫ್ ವ್ಯಾಲಿ ಅಂದ್ರೆ ದಕ್ಕಿನ ಬಾಗಿಲು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ತಗ್ಗಿನ ಬಾಗಿಲು. Just you can read. Hanok and the inhabitants of Zanoah repaired the valley gate. ವ್ಯಾಲಿ ಗೇಟ್ ಅಂದ್ರೆ ಅಲ್ಲಿ ತಗ್ಗಿನಲ್ಲಿ ಇರುವಂತ ಒಂದು ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿದವರು ಹಾನೋನನು. ಓಕೆ, ಹಾನೋನ್ ಅಂದ್ರೆ ಅವನು ಏನ್ ಮಾಡ್ತಾರೆ, ಒಂದು ವೇಳೆ ನೆಗೋಮಿಯನ ಒಂದು
ಸಹೋದರನು ಎಸ್ ಅನ್ನೋನು ಓಕೆ ಹನಾನ ಓಕೆ ರೈಟ್. ಈಗ ಏನ್ ಮಾಡ್ತಂದ್ರೆ ಈ ಒಂದು ಬಾಗಿಲನ್ನು ಹನಾನಿ ಓಕೆ ರೈಟ್ ಓಕೆ ತಗ್ಗಿನ ಬಾಗಿಲನ್ನು ಒಂದು ವ್ಯಕ್ತಿಯು ಅವನು ಕಟ್ಟುತ್ತಾನೆ. ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ 11ನೇ ಅಧ್ಯಾಯ 11ನೇ ವಚನ, the book of Deuteronomy chapter 11 verse 11 says, the Deuteronomy ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 11ನೇ ವಚನ ಈ ರೀತಿಯಾಗಿ ಹೇಳಿದ್ರೆ, ದೇವರು ಇಸ್ರಾಯೇಲ್ ಜನರಿಗೆ ಮೋಶೆ ಮುಖಾಂತರ ಒಂದು ಮಾತು ಕೊಡ್ತಾನೆ. ಅದು ಏನ್ But the ಹೇಳ್ತಾನೆ? land which you cross over to possess is a land of hills and valleys. ಓಕೆ, ದೇವರ ವಾಕ್ಯ ಹೇಳ್ತಾನೆ, ಜ್ಞಾಪಕಪಡಿಸಿಕೊಳ್ಳಿ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಹಳ್ಳ ದಿಣ್ಣೆಗಳು ಇರುವಂತ ದೇಶ. ದ ವ್ಯಾಲಿ, ತಗ್ಗುಗಳು ಅಲ್ಲೇ ದಿಣ್ಣೆಗಳು ಇರುವಂತ ಮೀನ್ಸ್ ಜೀವನದಲ್ಲಿ ಹಳ್ಳ ಎಲ್ಲ ಇರ್ತದೆ, ಅಲ್ಲ ದಿಣ್ಣೆಗಳು ಇರ್ತದೆ. ಆ ರೀತಿಯಾದ ಒಂದು ವ್ಯಾಲಿ ಇದರಲ್ಲಿ ನಡೆದ ಸಂಗತಿಗಳನ್ನು ಬೈಬಲ್ನಲ್ಲಿ ತುಂಬಾ ವಿಷಯಗಳಿದೆ. ಈ ತಗ್ಗುಗಳ ಬಗ್ಗೆ ನಾವು ಮಾತಾಡುವ ಸಮಯದಲ್ಲಿ ಅದು ತುಂಬಾ ಉದ್ದವಾದ ಒಂದು ಸಬ್ಜೆಕ್ಟ್ ಆಗ್ತದೆ. ಆದ್ರೆ ಕೆಲವು ಇಂಪಾರ್ಟೆಂಟ್ ವಾಕ್ಯವನ್ನು ಹಳೆ ಒಡಂಬಡಿಕೆಯಿಂದ ಮತ್ತು ಹೊಸ ಒಡಂಬಡಿಕೆಯಿಂದ ನಾನು ನಿಮಗೆ ಜ್ಞಾಪಕಪಡಿಸ್ತೇನೆ. ಮೊದಲನೇದಾಗಿ 84ನೇ ಅಧ್ಯಾಯ ಕೀರ್ತನೆ 6ನೇ ವಚನ, the book of Psalm chapter 84 verse 6, chapter 84 verse, the book of Psalm, ಕೀರ್ತನೆ 84ನೇ ಅಧ್ಯಾಯ 6ನೇ ವಚನ. 84 ಕಣ್ಣೀರಿನ ತಗ್ಗನ್ನು ದಾಟುವಾಗ. ಮನುಷ್ಯನ ಜೀವಿತದಲ್ಲಿ ಯಾವಾಗಲೂ ಕಣ್ಣೀರಿನ ಅನುಭವ ಇರ್ತದೆ. ಈ ತಗ್ಗಿನ ವಿಷಯವಾಗಿ ಮಾತಾಡುವ ಸಮಯದಲ್ಲಿ ಈ ತಗ್ಗು ಯಾವುದ್ರ ಬಗ್ಗೆ ಮಾತಾಡುತ್ತಂದ್ರೆ ಕಣ್ಣೀರಿನ ಅನುಭವವನ್ನು ನಡೆಸುವಂತದಾಗಿದೆ. ಈ ಕಣ್ಣೀರಿನ ಅನುಭವದಲ್ಲಿ ಯಾರು ಹೋಗ್ತಾರೋ ದೇವರು ಅವರನ್ನು ಏನ್ ಮಾಡ್ತಾನೆ ಅಂದ್ರೆ ಜೀವದ ಬುಕ್ಕೆಯಾಗಿ ಮಾರ್ಪಡಿಸ್ತಾನೆ, ಅವರನ್ನು ದೇವರು ಆನಂದಗೊಳಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇದು ತುಂಬಾ ವಿಷಯಗಳು ಅಲ್ಲಿ ಇದೆ, ಆದ್ರೆ ನಾನು ಹೆಚ್ಚಾಗಿ ಅದನ್ನ ನಾನು ಹೇಳ್ತಾ ಇಲ್ಲ ಈ ವ್ಯಾಲ್ಯೂ ಬಗ್ಗೆ. ಆದ್ರೆ ನಾನು ಒಳ್ಳೆಯ ಕಾರ್ಯ ಹೇಳ್ತೇನೆ, ಈ ತಗ್ಗುಗಳಲ್ಲಿ ಇರುವಂತ ಆಶೀರ್ವಾದಗಳು, ಅಲ್ಲಿ ಕಣ್ಣೀರು ಅದನ್ನ ಹೆಚ್ಚಾಗಿ ದುಃಖಗಳ ಬಗ್ಗೆ, ಸೋಲುಗಳ ಬಗ್ಗೆ, ತಗ್ಗುಗಳಲ್ಲಿ ಒಂದು ಅನುಭವಗಳು, ಮರಣದ ಇದು ಮಾಡುವಾಗ ವ್ಯಾಲಿ ಥ್ರೂ ದ ಡೆತ್. ಇವನು ದಾವೀದನ ಕೀರ್ತನೆ 23ನೇ ಸಮಯದಲ್ಲಿ, ನಾನು ಮರಣದ ದಕ್ಕನಲ್ಲಿ ಹಾತು ಹೋಗುವ ಸಮಯದಲ್ಲಿ, ಅಂಧಕಾರ ಕಾರಾಂಧರ ಕತ್ತಲೆಯಲ್ಲಿ ಕನವೆಯಲ್ಲಿ ನಾನು ಹೋಗುವಾಗ ನಾನು ಭಯಪಡೇನೆ ಎಂಬುದಾಗಿ, ಅಂದ್ರೆ ಕಣ್ಣೀರು, ಮರಣ, ಇದೆಲ್ಲ ತಗ್ಗುಗಳು ನಮಗೆ ಜ್ಞಾಪಕಪಡಿಸ್ತದೆ. ಮತ್ತು ಎಜೆಕೆಲ್ ಕರಂದಿಗೆ ಹೋಗುವ ಸಮಯದಲ್ಲಿ 37ನೇ ಅಧ್ಯಾಯದಲ್ಲಿ ಒಣಗಿ ಹೋಗಿದ ಎಲುಬುಗಳಿರುವಂತ ತಗ್ಗುಗಳು ಎಂಬುದಾಗಿರ್ತದೆ. ವ್ಯಾಲಿ ಆಫ್ ಡ್ರೈ ಬೋನ್ಸ್, ಅದು ಸತ್ತು ಹೋಗಿದ ಜೀವನ, ಕಣ್ಣೀರಿನ ಜೀವನ, ಮತ್ತೆ ಮರಣದ ಜೀವನ, ಒಣಗಿ ಹೋಗಿದ ಎಲುಬುಗಳ ಅನುಭವ. ಇಂಥ ಅನುಭವಗಳಲ್ಲಿ ತಗ್ಗುಗಳು ನಡೆಸ್ತಾ ಇರ್ತದೆ. ಕರ್ತನು ಎನ್ನುತ್ತಾನೆ, ಇಂಥ ಅನುಭವಗಳಿಂದ ನಮ್ಮನ್ನು ಉನ್ನತವಾದ ರೀತಿಯಲ್ಲಿ ನಡೆಸ್ತಾನೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ. ಈ ಬಾಗಿಲಲ್ಲಿ ಕಟ್ಟಲ್ಪಡಿ ಕಣ್ಣೀರಿನ ಜೀವನದಿಂದ, ಮರಣದ ಭಯದಿಂದ ಮತ್ತು ಒಣಗಿ ಹೋಗಿದ ಅನುಭವದಿಂದ ದೇವರು ನಮ್ಮನ್ನು ಉಜ್ಜೀವನಗೊಳಿಸುವುದು ದ ಗೇಟ್ ಆಫ್ ವ್ಯಾಲ್ಯೂ. ಈ ಒಂದು ತಗ್ಗಿನ ಬಾಗಿಲಲ್ಲಿ ದೇವರು ಕಣ್ಣೀರಿನ ಅನುಭವದಿಂದ, ಮರಣ ಭಯದಿಂದ ಮತ್ತು ಒಣಗಿ ಹೋಗದ ಅನುಭವದಿಂದ ಉಜ್ಜೀವನಗೊಳಿಸುವಂತ ಒಂದು ಸ್ಥಳವಾಗಿದೆ. ಈ ತಗ್ಗಿನ ಬಾಗಿಲು ನಮ್ಮ ಜೀವನದಲ್ಲಿ ಇವತ್ತು ಕಟ್ಟಲ್ಪಡಲಿ. ಇನ್ನು ಕಣ್ಣೀರಿನಲ್ಲಿ ಇದ್ದರೆ, ಇನ್ನು ಮರಣ ಭಯದಲ್ಲಿ ಇದ್ದರೆ, ಇನ್ನು ಒಣಗಿ ಹೋಗಿದ ಅನುಭವದಲ್ಲಿ ಇದ್ದರೆ ಇವತ್ತು ಎದ್ದು ಕಟ್ಟೋಣ. ದೇವರೇ, ನನ್ನನ್ನು ಕಟ್ಟು ಸ್ವಾಮಿ, ನನ್ನನ್ನು ಕಟ್ಟು ದೇವರೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಎದ್ದು ನಾವು ಬರಬೇಕಾಗಿದೆ. ದೇವರು ಖಂಡಿತವಾಗಿಯೂ ನಮ್ಮ ಜೀವನವನ್ನು ಕಟ್ಟಲಿಕ್ಕೆ ಅದು ಸಮಯವಾಗಿದೆ. ಎರಡದಾಗಿ ಪರಮಗೀತೆಗಳಿಗೆ ಬರುವ ಸಮಯದಲ್ಲಿ ಇದು ಒಳ್ಳೆದಾಗಿರ್ತದೆ. ವರ್ಡ್ಸ್ ಚಾಪ್ಟರ್ 2 verse 1, ದ ಬುಕ್ ಆಫ್ ಸಾಂಗ್ ಆಫ್ ಸಾಮ್, ಸಾಲಮೋನು ಬರೆದ ಪರಮಗೀತೆಯಲ್ಲಿ 2ನೇ ಅಧ್ಯಾಯ ಇರ್ತದೆ. that you are the lily of valley, ನೀನು ಸಾರೋನಿನ ಗುಲಾಬಿಯು ದಕ್ಕನಲ್ಲಿ ತಾವರೆಯು ಎಂಬುದಾಗಿದೆ ವಾಕ್ಯ ಹೇಳ್ತದೆ. ಯು ಆರ್ ದ ಲಿಲಿ ಆಫ್ ವ್ಯಾಲಿ. ಅಲ್ಲಿ ತಗ್ಗುಗಳಲ್ಲಿ ಇರುವಂತ ಹೂಗಳು ಏನಂದ್ರೆ ಅದು ಲಿಲ್ಲಿ ಹೂವು ಆಗಿರ್ತದೆ. ಸುವಾಸನೆ ಕೊಡುವಂತ ಅನುಭವ ಆಗಿರ್ತದೆ. ಒಂದು ಕಡೆ ಕಣ್ಣೀರು, ಒಂದು ಕಡೆ ಮರಣ ಭಯ, ಒಂದು ಕಡೆ ಒಣಗಿದ ಅನುಭವ.
ಇದರ ಮಧ್ಯದಲ್ಲಿ ಸುವಾಸನೆ ಕೊಡುವ ಹೂಗಳಂದೆ ಸುವಾಸನೆ ಪರಿಮಳವು ಕೊಡುವಂತ ಅನುಭವಕ್ಕೆ ನಮ್ಮ ನಡೆಸುವಂತ ತಗ್ಗಿನ ಬಾಗಿಲು ಕರ್ತನ ಸನ್ನಿಧಾನದಲ್ಲಿ. ಇದು ನಮ್ಮ ಜೀವದಲ್ಲಿ ಕಟ್ಟಲ್ಪಡಬೇಕಾಗಿದೆ. ನಮ್ಮ ಜೀವದಲ್ಲಿ ಕಟ್ಟಲ್ಪಡಬೇಕು. ಕಣ್ಣೀರಿನಲ್ಲಿ ಯಾವಾಗ್ಲಿರಬಾರದು, ಮರಣ ಭಯದಲ್ಲಿ ಯಾವಾಗ್ಲಿರಬಾರದು, ಒಣಗಿದ ಅನುಭವ ಇರಬಾರದು. ಕರ್ತನಿಗೋಸ್ಕರ ಸುವಾಸನೆ ಪರಿಮಳ ಕೊಡುವಂತ ರೀತಿಯಲ್ಲಿ ತಗ್ಗಿನಲ್ಲಿ ತಾವರೆ. That you are the lily in valley. ವ್ಯಾಲಿ, ವ್ಯಾಲಿನಲ್ಲಿ ತಗ್ಗಿನಲ್ಲಿ ಇರುವಂತ ಅನುಭವ ಯಾವುದಂದ್ರೆ ನಮ್ಮ ಕ್ರೈಸ್ತ ಜೀವದಲ್ಲಿ ನಾವು ಆ ಅನುಭವಕ್ಕೆ ಬರಬೇಕಾಗಿದೆ. ಕರ್ತನಿಯೊಂದಿಗೆ ಮಾತಾಡ್ತಾನೆ ಅನಿಸ್ಕೊಂಡು, ಅನೇಕರು ಕಣ್ಣೀರಿನಲ್ಲಿ ಇದ್ದೀರಿ, ಅನೇಕರು ಮರಣ ಭಯದಲ್ಲಿ ಇದ್ದೀರಿ, ಅನೇಕರು ಒಣಗಿದ ಅನುಭವದಲ್ಲಿ ಇದ್ದೀರಿ. God is going to build that your life. ನಾನು ನಂಬುತ್ತೇನೆ, ದೇವರು ಇವತ್ತು ನಿಮ್ಮ ಜೀವನವನ್ನು ಕಟ್ಟಲಿಕ್ಕಿದ್ದಾನೆ. ಕರ್ತ ನಿಮ್ಮನ್ನು ಆ ತಗ್ಗಿನ ಆ ಸ್ಥಳದಲ್ಲಿ ಬಾಗಿಲನ್ನು ಕಟ್ಟುತ್ತಾ ಇದ್ದಾನೆ. ನಿಮ್ಮನ್ನು ಸುವಾಸನೆ ಪರಿಮಳ ಕೊಡುವಂತೆ ರೀತಿಯಲ್ಲಿ ದೇವರನ್ನು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಆಮೆನ್. ಅದೇ ಆ ಪರಮಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಇನ್ನೊಂದು ವಚನ ಸಹ 11ನೇ ವಚನದಲ್ಲಿ chapter 6 verse 11. I went down to the garden nuts to see the venture of the valley, to see whether the vine had budded and the pomegranate had bloomed. Yes, I went to the valley garden that you see the fruits. The valley ನಲ್ಲಿ ಅಂದ್ರೆ ತಗ್ಗಿನಲ್ಲಿ ಹಣ್ಣುಗಳು ಇರುವಂತ ಒಂದು ಇದಾಗಿದೆ. ಹಣ್ಣುಗಳು ಇರುವಂತ ಒಂದು ಇದಾಗಿದೆ. ಒಂದು ಆತ್ಮೀಕ ಫಲಗಳು, ಅದು ಫ್ರೂಟ್. ಇದು ಒಂದು ನೇಚರಲ್ ಆಗಿ ನಮ್ಮ ಜೀವದಲ್ಲಿ ಸಂತೋಷ ಅಂದ್ರೆ ಕರ್ತನ ನಮ್ಮ ಜೀವದಲ್ಲಿ ಕೊಡುವಂತ ಹಣ್ಣಿನ ಅನುಭವ. ಹಣ್ಣುಗಳಲ್ಲಿ ತುಂಬಿ ಇರ್ತದೆ, ಒಂದು ಸುವಾಸನೆ ತುಂಬಿರ್ತದೆ, ಹಣ್ಣುಗಳು ನಮ್ಮಲ್ಲಿ ತುಂಬಿರ್ತದೆ, ನೀತಿಯ ಫಲಗಳು ತುಂಬಿರ್ತದೆ. This kind of experience, talking about the gate of valley, ತಗ್ಗಿನ ಬಾಗಿಲುಗಳು ಕಣ್ಣೀರು ಮರಣ ಭಯದಿಂದ ಮತ್ತು ಒಣಗಿದ ನಮ್ಮ ದೂರ ಮಾಡಿ ಸುವಾಸನೆ ಕೊಡುವಂತ ಅನುಭವಕ್ಕೆ, ಫಲ ಕೊಡುವ ಅನುಭವಕ್ಕೆ ನಮ್ಮನ್ನು ನಡೆಸುವಂತದ್ದಾಗಿದೆ. ದೇವರು ನಿಮ್ಮನ್ನು ಆ ರೀತಿಯಾಗಿ ನಡೆಸಲಿ. ಓಕೆ, ನೆಕ್ಸ್ಟ್ ಗೇಟ್, ಇದು ಒಂದು ಡಂಗ್ ಗೇಟ್ ಅಂತ ಹೇಳ್ತಾರೆ. ಅಂದ್ರೆ ಕಸಗಳು, ತಿಪ್ಪೆಗಳನ್ನು ಹಾಕುವಂತ ಒಂದಿದು. 3ನೇ ಅಧ್ಯಾಯ 14ನೇ ವಚನ, ನೆಗೆಮೆಯನ ಗ್ರಂಥ 3ನೇ ಅಧ್ಯಾಯ 14ನೇ ವಚನ. ತಿಪ್ಪೆ ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿ. ಎಸ್, ಅಂದ್ರೆ ತಿಪ್ಪೆ ಬಾಗಿಲು, ವೇಸ್ಟ್ ಅನ್ನು ಹಾಕುವ ಒಂದು ಬಾಗಿಲು. ಇಷ್ಟೆಲ್ಲ ನಡ್ಕೊಂಡು ಬಂದೇವೆ, ಯಾವುದೆಲ್ಲ ಒಳಗಡೆ ಬರಬೇಕು, ಯಾವುದೆಲ್ಲ ನಮ್ಮಲ್ಲಿ ಕಾಣಬೇಕೆಂಬುದಾಗಿ. ಬಟ್ ಇಲ್ಲಿ ಬರುವಾಗ ಏನಾಗ್ತದ್ರೆ ಕೆಲವು ವಿಷಯಗಳು ಹೊರಗೆ ಹಾಕಬೇಕು, ಹೊರಗೆ ಹಾಕಬೇಕು. ತಿಪ್ಪೆ ಬಾಗಿಲು ಅಂದ್ರೆ ಕಸೆಗಳನ್ನು, ಥ್ರೋ ದ ವೇಸ್ಟ್ ಥಿಂಗ್. ವೇಸ್ಟ್ ಒಳಗಡೆ ವೇಸ್ಟೇಜ್ ಇದ್ರೆ ಸ್ಮೆಲ್ ಬಂದ್ಬಿಡ್ತದೆ ಅಲ್ವಾ? ಮನೆ ಒಳಗೆ ಕಸಗಳು ಇಟ್ಕೊಂಡಿದೆ, ಅದು ಗಲೀಜು ಆಗ್ತಾ ಇರ್ತದೆ, ಅದು ನಮಗೆ ದುರ್ವಾಸನೆ ಕೊಡುವಂತದ್ದಾಗಿದೆ. ವಿ ಹ್ಯಾವ್ ಟು ಥ್ರೋ ಆಲ್ ದ ವೇಸ್ಟ್. ಏನೆಲ್ಲ ಇದೆಯೋ ಕೆಟ್ಟ ಆಲೋಚನೆ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯದಲ್ಲಿ ಹೇಳ್ತದೆ, ದೇವರು ವಾಕ್ಯ ಹೇಳ್ತದೆ, ಹೃದಯವು ಎಲ್ಲಾ ಕೇಡುಗಳು, ಅದುಗಳು, ಅನ್ಯಾಯ ಎಲ್ಲ ಮೋಸಕರಕ್ಕೆ ಅದೇ ಕಾರಣ, ಅಲ್ಲಿ ಎಲ್ಲ ತುಂಬಿಕೊಂಡಿದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಇಲ್ಲಿ ಹೃದಯದಲ್ಲಿ ಏನೆಲ್ಲ ತುಂಬಿಕೊಂಡಿದೆಯೋ ಬೇಡಾದ ವಸ್ತುಗಳನ್ನ ತೆಗೆದು ಹಾಕುವ ಅನುಭವ. ಹಳೆಯದನ್ನೇ ತುಂಬಿಸ್ಕೊಂಡಿರಬಾರ್ದು, ಹಳೆ ಜೀವನದಲ್ಲಿ ನಾವು ಬಿತ್ಕೊಂಡಿರಬಾರ್ದು, ಹಳೆ ಜೀವನದಲ್ಲಿ ನಾವು ಬಿತ್ಕೊಂಡಿರಬಾರ್ದು. ಸೌಲನ್ನು ಮಾಡಿ ದೊಡ್ಡವನ್ ತಪ್ಪದೆ, ಅವನು ತಪ್ಪು ಮಾಡಿದ ಇಲ್ಲ ಅಂತಲ್ಲ, ಅವನು ಬೇಡಾದ ಕಾರ್ಯಗಳು ಅವನು ದೇವರ ಸನ್ನಿಧಾನ ಬಂದು ಹೊರಗೆ ಹಾಕಿದ್ರೆ ದಾವೀದನ ಹಾಗೆ. ಅಂದ್ರೆ ಸೌಲನಕ್ಕಿಂತಲೂ ದಾವೀದನ ಕೆಲಸ ಅಷ್ಟು ಹೊಲಸಾದ ಕಾರ್ಯಗಳು ಯಾರು ದಾವೀದನಲ್ಲಿ ಇತ್ತು. ಬಟ್ ದಾವೀದನಿಗೆ ಥ್ರೋನ್ ಔಟ್, ದಾವೀದನ ಹೊರಗೆ ಹಾಕ್ಬಿಟ್ಟ. ಆದ್ರೆ ಸೌಲನು ಅದು ಹೊರಗೆ ಹಾಕ್ಲಿಲ್ಲ, ಅದು ಒಳಗಡೆ ಇಟ್ಕೊಂಡಿದ್ದ. ಕ್ರೈಸ್ತ ಜೀವದಲ್ಲಿ ಬೇಡಾದ ಕಾರ್ಯಗಳು ಒಳಗಡೆ ಇದ್ದರೆ ನಮ್ಮ ಜೀವನವನ್ನು ನಾವು ಏನ್ ಮಾಡ್ತೇವೆ, ಹಾಳು ಮಾಡಿಕೊಡ್ತೇವೆ. ಅವನು ಪ್ರವಾದ ನುಡಿತಾ ಇದ್ದ, ಸೌಲನು ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದ. ಆದ್ರೆ ಬೇಡದ ಕಾರ್ಯಗಳು ಇರುವ ತನಕ ನೀವು ಕ್ರೈಸ್ತ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ದೇವರಿಗೆ ಮೆಚ್ಚುಗೆಯಾದ ಜೀವನ ನಡೆಸಲಿಕ್ಕೆ ಆಗುದಿಲ್ಲ. ಅದು ಒಂದು ದಿನ ನಮ್ಮ ಮರಣಕ್ಕೆ, ಸೋಲಿಕ್ಕೆ ನಡೆಸಿಕೊಂಡು ಹೋಗ್ತದೆ. ಫಸ್ಟ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ಹಾರ್ಟ್ ಅಂಡ್ ಮೈಂಡ್ ಅಂಡ್ ಥಾಟ್ಸ್. ನಿಮ್ಮ ಚಿಂತೆಯಲ್ಲಿ, ಆಲೋಚನೆಯಲ್ಲಿ, ನಿಮ್ಮ ಆತ್ಮ ಪ್ರಾಣ, ನಿಮ್ಮ ಜೀವನದಲ್ಲಿ ಒಂದು ಎಲ್ಲಾ ಬೇಡಾದ ಕಾರ್ಯಗಳನ್ನು ತೆಗೆದು ಬಿಸಾಡಬೇಕು. ದ ಗೇಟ್ ಆಫ್ ಡಂಗ್ ಆಲ್ಸೋ ಅಂದ್ರೆ ದ ವೇಸ್ಟ್.
ಅಂದ್ರೆ ತಿಪ್ಪಿನ ಒಂದು ಬಾಗಿಲು ಸಹ ಅದು ಪ್ರಾಮುಖ್ಯವಾದ ಒಂದು ಬಾಗಿಲಾಗಿದೆ. ಇವತ್ತು ಕರ್ತನ ನಮ್ಮ ಜೀವನದಲ್ಲಿ ಎಲ್ಲ ಬೇಡಾದ ಕಾರ್ಯಗಳನ್ನು ತೆಗೆದುಹಾಕಿ ಬಿಡಲಿ. ಆ ರೀತಿಯಾಗಿ ದೇವರು ನಮ್ಮನ್ನು ನಡೆಸಿ. ನೆಕ್ಸ್ಟ್ ಗೇಟ್ ಅವ್ರ ಬಾಗಿಲು ಕಟ್ಟಿದೆ ಅಂದ್ರೆ 8ನೇ ಬಾಗಿಲು 3ನೇ ಅಧ್ಯಾಯ 15ನೇ ವಚನ. 3ನೇ ಅಧ್ಯಾಯ 15ನೇ ವಚನ. ಬುಕ್ಕೆ ಬಾಗಿಲು ಗೇಟ್ ಆಫ್ ಫೌಂಟನ್, ದ ಫೌಂಟನ್ ಅಂದ್ರೆ ಫೌಂಟನ್ ಗೇಟ್ ಅಂತ ಹೇಳ್ತೇವೆ. ಅದು ಫೌಂಟನ್ ಅದು ಬುಕ್ಕೆಗಳು ನೀರು ತುಂಬಿ ಹರಿಯುವಂತ ಒಂದು ಸ್ಥಳವಾಗಿದೆ ಬುಕ್ಕೆ ಬಾಗಿಲು. ನಾವು ಕೆಲವು ವಿಷಯಗಳು ನಾನು ಮುಂದೆ ಹೇಳ್ತೇನೆ. ಅಳವಡಿಕೆಯಿಂದ ಒಂದು ವಾಕ್ಯ ನಿಮ್ಮ ಮುಂದೆ ಹೇಳ್ತೇನೆ. ಅದು ಬುಕ್ಕೆಗಳು ನಮ್ಮ ಜೀವನದಲ್ಲಿ ಏನೆಲ್ಲ ನಮಗೆ ನಡೆಸುವಂಥದ್ದು ಎಂಬುದಾಗಿ ನಾವು ಕಲಿಯಬೇಕಾಗಿದೆ. ಬುಕ್ಕೆ ಬಾಗಿಲು ಯೋಗನ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನ. ದ ಜಾನ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 14. ಜಾನ್ ಗಾಸ್ಪೆಲ್. ನೆಕ್ಸ್ಟ್ ಗೇಟ್ ವಾಟರ್ ಗೇಟ್. ಎರಡು ಮಿಕ್ಸ್ ಆಗಿ ನಾನು ಇದು ಮಾಡ್ತಾ ಇದ್ದೇನೆ. ದ ಫೌಂಟನ್ ಅಂಡ್ ವಾಟರ್ ಅಂದ್ರೆ ಬುಕ್ಕೆಯು ಮತ್ತು ನೀರಿನ ಬಾಗಿಲು, ಇದು ಎರಡು. ನಮ್ಮಲ್ಲಿ ಒಳಗಡೆ ಬುಕ್ಕೆಗಳು ಹರಿಯುವಂತ ಅನುಭವ ಮತ್ತು ನೀರು ಇರುವಂತ ಸ್ಥಳ. ಓಕೆ, ಈ ನೀರನ್ನು ಕುಡಿಯುವವರಿಗೆ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಅವನ ಒಳಗಡೆ ದ ಫೌಂಟನ್ ಆಫ್ ಲೈಫ್, ಜೀವದ ಬುಕ್ಕೆಯಾಗಿ ಅವನ ಒಳಗಡೆ ಇದ್ದು ಅವನ ನಿತ್ಯ ಜೀವನಕ್ಕೆ ನಡೆಸುವಂತದಾಗಿದೆ. ನಾವು ಕರ್ತನ ಬಳಿಯಲ್ಲಿ ಬಂದು ನಾವು ಯಾವಾಗಲೂ ಆತ್ಮನ ನೀರಿನಿಂದ ಅಭಿಷೇಕದಿಂದ ತುಂಬಿಸಲ್ಪಡುವ ಅನುಭವ. ಬುಕ್ಕೆಗಳು ನೀರು ಯಾವುದು ವಿಷಯ ಅಂದ್ರೆ ಕರ್ತನ ಅಭಿಷೇಕದಲ್ಲಿ ತುಂಬಿಸಲ್ಪಡುವ ಅನುಭವ. ಕರ್ತನ ಸನ್ನಿಧಾನ ದಾಗವುಳ್ಳವರಾಗಿ ಬಂದು ಕೇಳುವಾಗ ನೀರಡಿಕೆಯವರು ಬಂದು ನಾನು ಕೊಡುತ್ತೇನೆಂಬ ದೇವರು. ವಿ ಮಸ್ಟ್ ಫಿಲ್ ವಿತ್ ದ ವಾಟರ್ ಆಫ್ ಅನಾಯಿಂಟಿಂಗ್. ಅಭಿಷೇಕದ ಆ ಬುಕ್ಕೆಯಿಂದ ನೀರಿನಿಂದ ತುಂಬಿಸಲ್ಪಡುವ ಅನುಭವದಲ್ಲಿ ಬೇಕು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಈ ಬುಕ್ಕೆಗಳು ಒಣಗಿ ಹೋಗ್ತದೆ. ಈ ನೀರಿಲ್ಲದ ಒಂದು ಅನುಭವ ಆಗ್ತದೆ. ಅಭಿಷೇಕದಲ್ಲಿ ತುಂಬಿಸಲ್ಪಡುವ ಕರ್ತನ ಪ್ರಸನ್ನತೆಯಲ್ಲಿ ತುಂಬಿಸಲ್ಪಡುವ ಅನುಭವದಲ್ಲಿ ಡ್ರೈ ಆಗಿಬಿಡುತ್ತೇವೆ. ನಾವು ಒಣಗಿ ಹೋಗ್ತೇವೆ. ಇವತ್ತು ನಮ್ಮ ಬುಕ್ಕಿನ ಬಾಗಿಲು ಮತ್ತು ನೀರಿನ ಬಾಗಿಲುಗಳು ಇವತ್ತು ಕಟ್ಟಲ್ಪಡಲಿ. ಯಾಕಂದ್ರೆ ನಮ್ಮ ಜೀವದ ಫ್ರೆಶ್ ಆಗಿರಬೇಕಾದ್ರೆ ದೇವರ ವಾಕ್ಯ ನೀರಿನ ಬಳಿಯಲ್ಲಿ ನಾಟಲ್ಪಟ್ಟ ಮರದಂತೆ ಇರ್ತದೆ. ಅಂದ್ರೆ ನೀರಿನ ಬಳಿಯಲ್ಲಿರುವ ಮರಗಳು ಯಾವಾಗಲೂ ಹಸಿರಾಗಿರ್ತದೆ, ಫಲಭರಿತವಾದ ಮರವಾಗಿರ್ತದೆ. ಅದು ಶ್ರೇಷ್ಠವಾದ ಅನುಭವದಲ್ಲಿ ಇರ್ತದೆ. ಆದ ಕಾರಣ ಕ್ರೈಸ್ತ ಜೀವನಕ್ಕೆ ಬುಕ್ಕೆಯು ನೀರು ಪ್ರಾಮುಖ್ಯವಾಗಿದೆ. ಆಮೇಲೆ ಬರಮಿಕೆಯಲ್ಲಿ ಹೋದ ಸಮಯದಲ್ಲಿ ನೀನು ಬೇರೆ ಹಾಕಲ್ಪಟ್ಟ ತೋಟವಾಗಿದೆ. ನೀ ಬುಕ್ಕೆಯು ಬಾವಿಯಿಂದ ಮುತ್ತರಿಸಲ್ಪಟ್ಟ ನೀನು ಬಾವಿಯಾಗಿದೆ ಎಂಬ ದೇವರು ವಾಕ್ಯ. ಅಂದ್ರೆ ತೋಟವು ಚೆನ್ನಾಗಿ ಹಸಿರಾಗಿ ಬೆಳೆಯಬೇಕಾಗಿದ್ರೆ ಅಲ್ಲಿ ಸುತ್ತಲೂ ಯಾವಾಗಲೂ ಬುಕ್ಕೆಗಳು ಮತ್ತು ನೀರು ಯಾವಾಗಲೂ ತುಂಬಿ ಇರಬೇಕಾಗಿದೆ. ಕ್ರೈಸ್ತ ಜೀವದಲ್ಲಿ ಬುಕ್ಕೆಗಳು ನೀರು ಯಾವುದಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಹಗಲಿರಲು ಧ್ಯಾನ ಮಾಡೋದು ದೇವರ ವಾಕ್ಯದಿಂದ ತುಂಬಿಸಲ್ಪಡುವ ಅನುಭವ, ದೇವರ ಆತ್ಮನಿಂದ ತುಂಬಿಸಲ್ಪಡುವ ಅನುಭವ, ನಮ್ಮ ಪ್ರಾರ್ಥನೆಯಲ್ಲಿ ತುಂಬಿಸಲ್ಪಡುವ ಅನುಭವ. ಇಂದ ಅನುಭವಕ್ಕೆ ದೇವರು ನಮ್ಮನ್ನು ನಡೆಸಲಿ. ಒಂದು ವೇಳೆ ಈ ಒಂದು 6 ತಿಂಗಳ ಕಾಲಗಳು ನಾವು ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ಒಣ ಅನುಭವದಲ್ಲಿ ಹೋಗಿರ್ಬೋದು. ಕರ್ತನ ವಾಕ್ಯ, ಪ್ರಾರ್ಥನೆ, ಅಭಿಷೇಕದ ಈ ನೀರಿನ ಬುಕ್ಕೆಯಿಂದ ನಮ್ಮನ್ನು ತುಂಬಿಸಿ ನಡೆಸಲಿ. ನಾವು ಮುಂದೆ ಒಂದು ಹಸಿರಾಗಿ ಫಲ ಕೊಡುವ ಕುಟುಂಬವಾಗಿ ಮತ್ತು ವ್ಯಕ್ತಿಯಾಗಿ ಸಭೆಯಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್ ಬಾಗಿಲು ಹೇಳುತ್ತದೆ ಹಾರ್ಸ್ ಗೇಟು. 10ನೇ ಬಾಗಿಲು ಹಾರ್ಸ್ ಗೇಟ್ ಅಂದ್ರೆ ಕುದುರೆ ಬಾಗಿಲು. 3ನೇ ಅಧ್ಯಾಯ 28ನೇ ವಚನ. ಯಾಜಕರು ಕುದುರೆ ಬಾಗಿಲ ಆಚೆ ಗೋಡೆಯಲ್ಲಿ ತಮ್ಮ ಮನೆಗಳ ಎದುರಿನ ಭಾಗಗಳನ್ನು ಜೀರ್ಣೋದ್ಧಾರ ಮಾಡಿದರು. ಓಕೆ, ದಿಸ್ ವೆರಿ ಇಂಪಾರ್ಟೆಂಟ್. ದಿಸ್ ವರ್ಡ್ ಫಸ್ಟ್ ಅಲ್ಲಿ ಪ್ರಾರಂಭವಾಗ್ತದೆ. ಯಾವುದಲ್ಲಿ ಪ್ರಾರಂಭವಾಗ್ತದೆ? ಯಾಜಕರಲ್ಲಿ ಪ್ರಾರಂಭವಾಗ್ತದೆ. ಇಲ್ಲಿ ಬರುವಾಗ ಯಾರಿದ್ದಾರೆ? ಅಲ್ಲಿ ಯಾಜಕರು. ಅಲ್ಲಿ ಮಗ ಯಾಜಕರು,
ಇಲ್ಲಿ ಸಾಧಾರಣವಾಗಿರುವಂತ ಯಾಜಕರು. ಮಗ ಯಾಜಕನು, ಶ್ರೇಷ್ಠ ಯಾಜಕನು ಆರಾಧನೆ ನಡೆಸುವನು. ಇಲ್ಲಿರುವ ಯಾಜಕರು ಕುದುರೆಗಳನ್ನು ನಡೆಸುವರು. ಕುದುರೆ ಸತ್ಯವೇದದಲ್ಲಿ ಎರಡು ವಿಷಯವಾಗಿ ಹೇಳುತ್ತದೆ. ಓಕೆ, ಎರಡು ವಿಷಯವಾಗಿ ನಾವು ಓದೋಣ. ಒಂದು ವೇಳೆ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 13ನೇ ವಚನ. The book of Proverbs chapter 21 verse 31. Proverbs 21 verse 31. The horse is prepared for the day of battle. Okay, the horse may be prepared for the day of battle. Horse, ಕುದುರೆಗಳು ಯುದ್ಧಕ್ಕೆ ಸಿದ್ಧವಾಗ್ತದೆ. ಯಾಜಕರು ಕುದುರೆಗಳನ್ನು ಎಂದ್ರೆ ಯುದ್ಧಕ್ಕೆ ಸಿದ್ಧ ಮಾಡುವವರಾಗಿರಬೇಕು. ಪೌಲನು ಸರಿಯಾದ ಒಂದು ಯಾಜಕನಾಗಿದ್ದನು. ಎಫೆಸ ಪತ್ರಿಕೆಗೆ ಬರುವ ಸಮಯದಲ್ಲಿ 6ನೇ ಅಧ್ಯಾಯದಲ್ಲಿ ಅವನು ಫಿನಿಶ್ ಮಾಡುವಾಗ he is leading the people to the war. He preparing for the war, battle. ಅವನು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ 10ನೇ ವಚನ ತನಕ ಅವನು ಅನೇಕ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾನೆ. ಕೊನೆಯದಾಗಿ 6ನೇ ಅಧ್ಯಾಯ 11ನೇ ವಚನ ಬರುವ ಸಮಯದಲ್ಲಿ ಈಸ್ ಪ್ರಿಪೇರಿಂಗ್ ಫಾರ್ ದ ಬ್ಯಾಟಲ್, ಯುದ್ಧಕ್ಕೋಸ್ಕರ ಸಿದ್ಧಪಡಿಸುವವನಾಗಿದ್ದಾನೆ. ನಮಗೆ ಕಠಿಣವಾದ ಯುದ್ಧ ಇದೆ ಎಂಬುದಾಗಿ ಪೌಲ ನಮಗೆ ತೋರಿಸಿಕೊಡುವನಾಗಿದೆ. ಆತ್ಮೀಯ ಯುದ್ಧಕ್ಕೆ ಸಿದ್ಧವಾಗುವಂತ ಅನುಭವವಾಗಿ ನಮ್ಮ ಜೀವನದಲ್ಲಿ ಇರುವಂತದ್ದಾಗಿದೆ. ಮೇಲೆ 1ನೇ ಅಧ್ಯಾಯದಿಂದ ಎಫೆಸ ಪತ್ರಿಕೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ 10ನೇ ವಚನ ತನಕ ಬರೆಯಲ್ಪಟ್ಟ ಎಲ್ಲ ಕಾರ್ಯಗಳು ಸಕ್ಸಸ್ ಆಗಬೇಕಾದ್ರೆ ವಿ ಮಸ್ಟ್ ಫೈಟ್. ನಾವು ಆತ್ಮೀಗ ಯುದ್ಧಗಳನ್ನು ಮಾಡಲೇಬೇಕಾಗಿದೆ. ಅಲ್ಲಿ ಮೇಲೆ ಹೇಳುವ ಸಮಯದಲ್ಲಿ ಆತ್ಮಿಕ ಜೀವನ, ರಕ್ಷಣೆ, ಪರಿಶುದ್ಧಾತ್ಮನ ಅನುಭವ, ಪವಿತ್ರ ಜೀವನ ಇದೆಲ್ಲ ಬರೆದುಕೊಂಡು ಬಂದು ಕುಟುಂಬ ಜೀವನ, ಗಂಡ ಹೆಂಡತಿ ಪ್ರೀತಿ, ವಿಧೇಯತ್ವ, ಮಕ್ಕಳು, ಕೆಲಸದಲ್ಲಿ ಇರುವುದು, ಯಜಮಾನರು, ಸೇವಕರು ಇವರೆಲ್ಲರೂ ಈ ಜೀವದಲ್ಲಿ ಅವರು ಮುಂದೆ ಹೋಗಬೇಕಾದ್ರೆ ಈ ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಎಲ್ಲ ಕಾರ್ಯಗಳಲ್ಲಿ ಸಕ್ಸಸ್ ಆಗಬೇಕಾದ್ರೆ ದಟ್ ವಿ ಹ್ಯಾವ್ ಟು ಫೈಟ್. ನಾವು ಯುದ್ಧ ಮಾಡಲೇಬೇಕಾಗಿದೆ, ಯುದ್ಧಕ್ಕೆ ಸಿದ್ಧವಾಗಬೇಕು. ದ ಹಾರ್ಸ್ ಮೇ ಬಿ ಪ್ರಿಪೇರ್ಡ್ ಫಾರ್ ದ ಬ್ಯಾಟಲ್. ಕುದುರೆಗಳು ಯುದ್ಧಕ್ಕೆ ಸಿದ್ಧವಾಗ್ತವೆ. ಪೌಲನು ಎಫೆಸರನ್ನು ಯಾವ ರೀತಿಯಲ್ಲಿ ಯುದ್ಧಕ್ಕೆ ಅವನು ಸಿದ್ಧಪಡಿಸಿದನು, ಆತ್ಮಿಕ ಯುದ್ಧಕ್ಕೆ ನಾವು ಸಿದ್ಧಪಡಿಸುವುದು ಕುದುರೆ ಬಾಗಿಲು. ದೇವ ಜನ ಕ್ರೈಸ್ತ ಜೀವದಲ್ಲಿ ನಾವು ಯಾವಾಗಲೂ ಆತ್ಮೀಯ ಯುದ್ಧಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿ ಇರಬೇಕಾಗಿದೆ, ಸಿದ್ಧವಾಗಿ ಇರಬೇಕಾಗಿದೆ. ಜಕರೀಯನ ಗ್ರಂಥದಲ್ಲಿ ಇನ್ನೊಂದು ವಾಕ್ಯ ಓದೋಣ. ಬುಕ್ ಆಫ್ ಜಕರೀಯ 14ನೇ ಅಧ್ಯಾಯ 20ನೇ ವಚನ. ಬುಕ್ ಆಫ್ ಜಕರೀಯ ಚಾಪ್ಟರ್ 14 ವರ್ಸ್ 20. ಆ ದಿನದಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯು ಕುದುರೆಗಳ ಗಂಟೆಗಳ ಮೇಲೆ ಎತ್ತಿರುವುದು. ಯೆಹೋವನ ಆಲಯ. ಓಕೆ, ಹಬುಕ್ 3ನೇ ಅಧ್ಯಾಯ 15 ವಚನ. ಮತ್ತೆ ಲಿಸ್ಟ್ ನಾನು ಮಾಡ್ತೇನೆ. ಓಕೆ, ಈಗ ಜಕರೀಯ 14ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುತ್ತದೆ, ಕುದುರೆಗಳೆಲ್ಲ ಬೆಲ್ ಅಂದ್ರೆ ಕುದುರೆಗಳ ಅವ್ರ ಕಟ್ಟಿ ಇರ್ತಾರೆ ಬೆಲ್ಲಿ. ನಾನು ನೋಡಿಲ್ಲ ಕುದುರೆಗಳಲ್ಲಿ ಕಟ್ಟಿರ್ತಾರೆ, ನಮಗೆ ಗೊತ್ತಿಲ್ಲ. ಒಂದು ವೇಳೆ ಕಟ್ಟಿದರೆ ಎದ್ದಿನ ಕಾಡಿಗೆ ಎದುರೆಗಳಿಗೆ ಬೆಲ್ ಕಟ್ಟಿರ್ತಾರೆ, ಗಂಡೆಗಳು ಕಟ್ಟಿರ್ತಾರೆ. ಆ ಬೆಲ್ ನಲ್ಲಿ ಏನಾಗ್ತಂದ್ರೆ ರಿಟರ್ನ್ ಇನ್ ಹೋಲಿನೆಸ್, ದ ವರ್ಡ್ ಇಸ್ ರಿಟರ್ನ್ ಇನ್ ದ ಬೆಲ್. ಆ ಕುದುರೆಗಳಿಗೆ ಕಟ್ಟಲ್ಪಟ್ಟಿರುವ ಒಂದು ಬೆಲ್ಲೆಲ್ಲ ಏನ ಕಟ್ಟಿ ಬರೆದಿದೆ ಅಂದ್ರೆ ಅದು ಪರಿಶುದ್ಧ ಎಂಬುದಾಗಿ, ಪರಿಶುದ್ಧ ಎಂಬುದಾಗಿ, ದೇವರಿಗೆ ಪರಿಶುದ್ಧ ಎಂಬುದಾಗಿ, ಹೋಲಿನೆಸ್ ಟು ದ ಲಾರ್ಡ್ ಅಂದ್ರೆ ದೇವರಿಗೆ ಪರಿಶುದ್ಧ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕುದುರೆಯು ಯುದ್ಧಕ್ಕೆ ನಡೆಸುವಂತದ್ದಾಗಿದೆ. ಈ ಕುದುರೆ ಯಾವಾಗಲೂ ಪರಿಶುದ್ಧ 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 ಎಂಬುದಾಗಿ ತೋರಿಸಿಕೊಡುವ ಅನುಭವದಲ್ಲಿ ನಡೆಸುವಂತದ್ದಾಗಿದೆ. When the horse will run, the bell will ring, that maybe the sound will come, holy 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 holy. ಯಾವಾಗ ಕುದುರೆಯು ಓಡ್ತಾ ಇರೋ ಸಮಯದಲ್ಲಿ ಕುದುರೆಯ ಕುತ್ತಿಗೆಯಲ್ಲಿರುವಂತ ಆ ಒಂದು ಗಂಟೆ ಅಂದ್ರೆ ಬೆಲ್ ಏನಾಗ್ತಂದ್ರೆ ದೇವರಿಗೆ ಪರಿಶುದ್ಧ, ದೇವರಿಗೆ ಪರಿಶುದ್ಧ, ದೇವರಿಗೆ ಪರಿಶುದ್ಧ ಎಂಬುದಾಗಿ ನಮ್ಮನ್ನು ಪ್ರೇರೇಪಿಸುವಂತದ್ದಾಗಿದೆ. ಪರಿಶುದ್ಧಕ್ಕೆ ಪ್ರೇರೇಪಿಸುವುದು ಕುದುರೆ ಬಾಗಿಲು, ಯುಕ್ತಕ್ಕೆ ಪ್ರೇರಿಸುವುದು ಕುದುರೆ ಬಾಗಿಲು. ಈ ಸಹೋದರಿಯೇ, ಇವತ್ತು ಕರ್ತ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಕಳೆದ 3 ವಾರಗಳು ಯೆರೂಸಲೇಮ್ ಬಗ್ಗೆ ನಾವು ಕಲಿತಾ ಇದ್ದೇವೆ. ಕರ್ತನ ಚಿತ್ತವಾಗಿದ್ದರೆ ಇನ್ನೂ 2-3 ವಾರಗಳು ನಾವು ಯೆರೂಸಲೇಮ್, ಹೊಸ ನ್ಯೂ ಯೆರೂಸಲೇಮ್ ತನಕ ನಾವು ಕಂಟಿನ್ಯೂ ಮಾಡ್ಲಿಕ್ಕಿದ್ದೇವೆ.
ದೇವರು ಆಶೀರ್ವದಿಸಲಿ. ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಕಟ್ಟಲಿ. ಇನ್ನು ಲಾಸ್ಟ್ ಎರಡು ಬಾಗಿಲುಗಳಿದೆ. ಈಸ್ಟ್ ಬಾಗಿಲು ಅಂತ ಹೇಳ್ತೇವೆ. 3ನೇ ಅಧ್ಯಾಯ 29ನೇ ವಚನ, the book of Nehemiah chapter 3 verse 29 ಹೇಳ್ತದೆ, the gate of east, ಮೂಡನ ಬಾಗಿಲು ಎಂಬುದಾಗಿ. ಎಸ್, ಓಕೆ, ಈಸ್ಟ್ ಗೇಟ್. ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಒಂದು ಬಾಗಿಲಿದೆ, ಅದಕ್ಕೆ ಮುಳ ಬಾಗಿಲು ಅಂತ ಹೇಳ್ತಾರೆ. ಮೂಡನ ಬಾಗಿಲಿತ್ತು, ಈಗ ಮೂಡಲ ಬಾಗಿಲು ಮುಳು ಬಾಗಿಲು ಎಂಬುದಾಗಿ ಕರೆಯಲ್ಪಡುತ್ತದೆ. ಕೋಲಾರ ಕರ್ನಾಟಕಕ್ಕೆ ಈಸ್ಟ್ ಗೇಟ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಮುಳ್ಬಾಗಿಲು ತಾಲೂಕ್, ಅದು ಮೂಡಲ ಬಾಗಿಲು ಅಂದ್ರೆ ದ ಗೇಟ್ ಆಫ್ ಈಸ್ಟ್. Always we will pray, Lord, this is maybe we will remember that when we will remember the ಮುಳ್ಬಾಗಿಲು. ನಮ್ಮ ಮುಳ್ಬಾಗಿಲಿಗೆ ಯಾವಾಗಲ ಸಮಯದಲ್ಲಿ ನಾನು ಈ ಒಂದು ಮೂಡಲ ಬಾಗಿಲು, ಬೈಬಲ್ ಇರುವಂತ ಮೂಡಲ ಬಾಗಿಲನ್ನು, ದ ಈಸ್ಟ್ ಪೂರ್ವ ದಿಕ್ಕಿನಲ್ಲಿರುವಂತ ಬಾಗಿಲನ್ನು ಯಾವಾಗ ಪಡಿಸಿಕೊಳ್ಳುತ್ತೇನೆ. ಇಸ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ವೇ. ಈ ಮೂಡಲ ಬಾಗಿಲು ಯಾವುದನ್ನು ನಮಗೆ ಜ್ಞಾಪಕಪಡಿಸುತ್ತೆ ಅಂದ್ರೆ ದ ಬುಕ್ ಆಫ್ ಎಜೇಕಿಯಲ್ ಗ್ರಂಥ 44ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದ ತನಕ. ಬುಕ್ ಆಫ್ ಎಜೇಕಿಯಲ್ ಚಾಪ್ಟರ್ 44 verse 1 to 3. Ezekiel 44 verse 1 to 3. Then he brought me back the outer gate of the sanctuary, which faces toward the east, but it was shut. And the Lord said to me, this gate shall be shut, it shall not be opened, and no man shall enter by it, because the Lord God of Israel has entered by it, therefore it shall be shut. Okay. As for the prince, because he is the prince, he may sit in it. ಓಕೆ, ಇಲ್ಲಿ ದೇವರ ವಾಕ್ಯ ಇರ್ತದೆ. ಯೆರೂಸಲೇಮ್ ಪಟ್ಟಣದಲ್ಲಿ ಮೂಡಲ ಬಾಗಿಲಿನಲ್ಲಿ ಒಂದು ಬಾಗಿಲು, ಮೂಡಲ ದಿಕ್ಕಲ್ಲಿ ಒಂದು ಬಾಗಿಲಿತ್ತು. ಅದು ಏನಂದ್ರೆ ಅದು ಮುಚ್ಚಲ್ಪಟ್ಟಿರಬೇಕು. ಅದು ಪ್ರಭು ಬರುವ ತನಕ, ಇಸ್ರಾಯೇಲನ್ನು ಆಳಲಿಕ್ಕೆ, ಅಲ್ಲಿ ಇಸ್ರಾಯೇಲಲ್ಲಿ ರಾಜನಾಗಿ ಆಳುವ ವ್ಯಕ್ತಿಯು ಬರುವ ತನಕ ಆ ಬಾಗಿಲು ಮುಚ್ಚಲ್ಪಟ್ಟಿರಬೇಕು. ಇವತ್ತು ಮುಚ್ಚಲ್ಪಟ್ಟಿದೆ. ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವ ಸಮಯದಲ್ಲಿ ಈಸ್ಟ್ ಗೇಟ್ ಇಸ್ ಲಾಕ್ಡ್. ಅದೇನಾಗ್ತದೆ, ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. When Jesus will come back, the door will be opened. ಯೇಸು ಕ್ರಿಸ್ತನು ಎಣ್ಣೆ ಮರ ಗುಡ್ಡದಲ್ಲಿ ಬಂದು ನಿಲ್ಲುವಾಗ, ಅದನ್ನು ಮೊದಲು ನೆಕ್ಸ್ಟ್ ವೀಕ್ ನಾವು ಮಾಡ್ತೇವೆ. ಆ ಬಾಗಿಲಿನಲ್ಲಿ ಇರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಪೂರ್ವ ದಿಕ್ಕಿನಲ್ಲಿರುವಂತ ಮೂಡನ ಬಾಗಿಲಿಂದ ಒಳಗೆ ಪ್ರವೇಶಿಸಲಿಕ್ಕೆ ಆತನಿದ್ದಾನೆ. ಇಸ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಕಮಿಂಗ್. ದ ಮೂಡಲ ಬಾಗಿಲು ನಮಗೆ ಯಾವುದನ್ನು ಎಚ್ಚರಿಸ್ತಂದ್ರೆ ಯೇಸು ಕ್ರಿಸ್ತನ ಬರುವನವನ್ನು ಎಚ್ಚರಿಸುವಂತದ್ದಾಗಿದೆ. Is remembering, maybe is reminding to prepare for the second coming of Jesus Christ. ಯೇಸು ಕ್ರಿಸ್ತನ ಬರುವನಕ್ಕೆ ನಮ್ಮನ್ನು ಸಿದ್ಧಪಡಿಸುವಂತದ್ದಾಗಿದೆ. The last gate, 3ನೇ ಅಧ್ಯಾಯ 31ನೇ ವಚನದಲ್ಲಿ ಓದೋಣ. ನೆಹೆಮೀಯ ಗ್ರಂಥ 3ನೇ ಅಧ್ಯಾಯ 31ನೇ ವಚನ. After him, Malkiah, one of the goldsmiths, made repairs as far as the house of Nethinim and of the merchants in the front of Mifkar, the gate of Mifkar. ಅಂದ್ರೆ ಅದು ಗೇಟ್ ಆಫ್ ಇನ್ಸ್ಪೆಕ್ಷನ್ ಹೇಳ್ತಾರೆ. ಅದು ಒಂದು ಗೇಟ್ ಆಫ್ ಗಾರ್ಡ್ ಅಂತ ಹೇಳ್ತಾರೆ. ಅದು ಕಾವಲುಕಾರರು ಇರುವಂತ ಚೆಕಿಂಗ್ ಪೋಸ್ಟ್ ಅನ್ನು ಸಹ ಹೇಳ್ಬೋದು. ಚೆಕಿಂಗ್ ಪೋಸ್ಟ್ ಅಂದ್ರೆ ನಮ್ಮ ಕ್ರೈಸ್ತ ಜೀವದಲ್ಲಿ ಯಾವುದೆಲ್ಲ ಒಳಗಡೆ ಬರ್ತದೋ ಅದನ್ನ ಚೆಕ್ ಮಾಡಿ ಕಳಿಸುವುದು. ನಮ್ಮ ಆಲೋಚನೆಗಳನ್ನು, ನಮ್ಮ ಆತ್ಮಗಳನ್ನು, ನಮ್ಮ ಪ್ರಾಣಗಳನ್ನು ಎಲ್ಲವನ್ನು ಚೆಕ್ ಮಾಡ್ಲಿಕ್ಕೆ ಒಂದು ಬಾಗಿಲಿದೆ. ಅದಕ್ಕೆ ಹೇಳ್ತೇವೆ ಮಿಫ್ಕಾಟ್ ಅಂತ ಹೇಳ್ತೇವೆ. ಈ ಬಾಗಿಲು ಅತಿ ಪ್ರಾಮುಖ್ಯವಾಗಿರ್ತದೆ. ಆ ಬಾಗಿಲಂದ್ರೆ ಚೆಕ್ ಮಾಡ್ತಿದೆ. ಬೇಡದೆಲ್ಲ ನಾವು ಕರ್ತನ ಇದರಲ್ಲಿ ಕೆಲವೊಮ್ಮೆ ಸೈತಾನ ನಮ್ಮ ಹೃದಯ ಒಳಗೆ ಬೇಡದೆಲ್ಲ ತೆಗೆದುಕೊಳ್ತದೆ. ಯಾರಾದ್ರೂ ಒಳಗಡೆ ಸೈತಾನ ಬಂದು ಬಿಡ್ತಾನೆ, ಸೈತಾನ ಆಲೋಚನೆಗಳು ಬಂದು ಬಿಡ್ತದೆ, ಬೇಡಾದ ಕಾರ್ಯಗಳು ಒಳಗಡೆ ಪ್ರವೇಶ ಮಾಡುತ್ತದೆ. ಅದನ್ನು ನಿಲ್ಲಿಸುವ ಸ್ಥಳ, ಬೇಡಾದ ಕಾರ್ಯಗಳನ್ನು ನಿಲ್ಲಿಸುವ ಸ್ಥಳ ಈ ಬಾಗಿಲಾಗಿದೆ. ಕ್ರೈಸ್ತ ಜೀವದಲ್ಲಿ ನಾವು ಕರ್ತನಿಗೆ ಬರೋಣಕ್ಕೆ ನಾವು ಸಿದ್ಧವಾಗಿರುವ ಸಮಯದಲ್ಲಿ ಕೊನೆಯದಾಗಿ ನಾವು ದ ಗೇಟ್ ಆಫ್ ಗಾಡ್ ಅಂದ್ರೆ ಆಶಯವಾಗಿ ಕಾವಲು ಕಾಯುವಂತದಾಗಿ ನಮ್ಮನ್ನು ಕಾಪಾಡಿಕೊಳ್ಳಲೇಬೇಕಾಗಿದೆ. ಇವತ್ತು ಕರ್ತನ ಮುಂದಿಗೆ ಮಾತಾಡಿದ ಅನೇಕ ವಿಷಯಗಳು ನಾನು ನಂಬುತ್ತೇನೆ ಕರ್ತನ ನಿಮ್ಮೊಂದಿಗೆ ಮಾತಾಡಿದ್ದೇನೆ ಎಂಬುದಾಗಿ. ನೀವು ಯಾವ ಬಾಗಿಲಲ್ಲಿ ಬಿದ್ದು ಹೋಗಿದ್ದೀರೋ ಎಲ್ಲ ಬರೆದಿಟ್ಕೊಂಡಿದ್ದೀರಿ. 12 ಬಾಗಿಲುಗಳಿಗೆ ಅರ್ಥವನ್ನು ಹೇಳಿದ್ದೇನೆ. ಒಂದು ವೇಳೆ ನಿಮಗೆ ಏನಾದ್ರು ಇದ್ದರೆ ನಮಗೆ ಫೋನ್ ಮಾಡ್ಬೋದು.
ಅದು ಡೌಟ್ ನಿಮಗೆ ವಾಕ್ಯಗಳು ನಾನು ಹೇಳುತ್ತೇನೆ. ನಿಮ್ಮ ಕ್ರೈಸ್ತ ಜೀವದಲ್ಲಿ ಕರ್ತ ನಿಮ್ಮ ಜೀವನ ಕಟ್ಟಲಿ. ಯೆರೂಸಲೇಮ್ ಪಟ್ಟಣವು ನೆಗೆಮೆಯನ ಮುಖಾಂತರ ಕಟ್ಟಲ್ಪಟ್ಟಿತ್ತು. ಇವತ್ತು ಕರ್ತನು ನಮ್ಮ ಮುಖಾಂತರ ಕಟ್ಟುವನಾಗಿದ್ದಾನೆ. ನಮ್ಮ ಕುಟುಂಬವನ್ನು ಕಟ್ಟಲಿಕ್ಕಿದ್ದಾನೆ, ನಮ್ಮ ಸಭೆಯನ್ನು ಕಟ್ಟಲಿಕ್ಕಿದ್ದಾನೆ. ಕರ್ತನ ಸನ್ನಿಧಾನದ ಎಲ್ಲರೂ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸುವ. ಭೂಪರಲೋಕಕ್ಕೆ ಒಡೆಯನಾಗಿರುವ ದೇವರೇ, ಈ ದಿನದಲ್ಲಿ ಯೆರೂಸಲೇಮ್ ಪಟ್ಟಣದ ಅವಳಿ ಗೋಡೆಗಳು ಯಾವ ರೀತಿಯಲ್ಲಿ ಕಟ್ಟಲ್ಪಟ್ಟಿತ್ತು ಎಂಬುದಾಗಿ ನಾವು ವೈಯಕ್ತಿಕ ಜೀವದಲ್ಲಿ, ನಮ್ಮ ಸಭೆಯ ಜೀವದಲ್ಲಿ, ಆತ್ಮೀಯ ಜೀವದಲ್ಲಿ ನಾವು ಹೇಗೆ ಕಟ್ಟಲ್ಪಡಬೇಕೆಂಬುದಾಗಿ ನಮ್ಮೊಂದಿಗೆ ಮಾತಾಡಿದಕ್ಕೋಸ್ಕರ ಸ್ತೋತ್ರ. ಮುಂದಿನ ವಾರ ತನಕ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯವು ಎಲ್ಲರ ಸಂಗಡ ಇದನ್ನು ನಡೆಸುವುದೇ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಘನವು ಮಹಿಮೆಯು ನಿನಗೆ ಸಲ್ಲಲಿ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಾಗಲೂ ಆತನ ಬರುವ ತನಕ ಎಂದೆಂದಿಗಿರಲಿ. ಆಮೆನ್, ಆಮೆನ್. ನೀವು ಗೂಗಲ್ ಮೀಟಿಗೆ ಬರುವಂತೆ ಹೇಳ್ತೇನೆ. ನಮ್ಮ ನೀವು ಸಭೆಯವರು ಕೋಲಾರವರು ನಾವು ಉಳಿದ ಸಮಯವನ್ನು ಗೂಗಲ್ ಮೀಟ್ ನಲ್ಲಿ ಸಮಯವನ್ನು ಕಳೆಯಲಿಕ್ಕಿದ್ದೇವೆ. ದಯಮಾಡಿ ಪ್ಲೀಸ್ ಕಮ್. ಗೂಗಲ್ ಮೀಟಿಗೆ ನಾವು ರೊಟ್ಟಿ ಮುರಿಯಲಿಕ್ಕಿದ್ದೇವೆ ಮತ್ತು ಆರಾಧನೆ ಕೆಲವು ವಿಷಯಗಳು ಮಾಡ್ತಾ ಇದ್ದೇವೆ. ಪ್ಲೀಸ್ ಗೂಗಲ್ ಮೀಟ್ ಅನ್ನು ನೀವು ಓಪನ್ ಮಾಡ್ರಿ. ನಾನು ಇಮಿಡಿಯೇಟ್ಲಿ ನಿಮಗೆ ಈಗ ನಾವು ಇದು ಕಳಿಸ್ತೇವೆ ಕೋಡನ್ನು ಇದು ಮಾಡ್ಕೊಳ್ಳಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ದೇವರ ಒಂದು ಪ್ರಸನ್ನತೆ ನಡೆಸಿ. ಆಮೆನ್.